So welcome back and happy to meet you all again with a new session and a new concept. I hope you're all following our previous videos. This is available on our YouTube channel as well as our Telegram application. Okay. Now, yes, we are solving the question papers in a series. Okay, so this is our sixth session where we have been solving, and we are taking up the different topics. And today's topic is testing your ability in prefixes. Now, prefixes andre adenu anta first nodana. Now, what are prefixes? Before we go to the question paper pattern, let us understand what prefixes are, and it has been our step that ಈಗ ನಿಮಗೆ next after all these things we'll also be giving you an online test, all right, so that you'll be aware as to where your progress is anta, and after that we'll be dealing with the question paper again, like ಯಾವ question paper ಕೊಡ್ತೀವಿ ಅದನ್ನು ಮತ್ತೆ ನಾವು ಅದನ್ನು ರಿವ್ಯೂ ಮಾಡ್ತಾ ಹೋಗೋಣ. So we are dealing exactly something like an examination only. So ಹಾಗಾಗಿ you have to reciprocate, you have to respond. ನೀವು ಸ್ವಲ್ಪ ಟ್ರ್ಯಾಕಲ್ಲಿ ಇರಬೇಕು ವಿತೌಟ್ ಗೆಟಿಂಗ್ ಡೈವರ್ಟೆಡ್. ದೆನ್ ಸೊ ಪ್ರಿಫಿಕ್ಸಸ್ ಅಂತ ಅಂದ್ರೇನು, ಈಗ ಇಂಗ್ಲೀಷಲ್ಲಿ ವಿ ಹ್ಯಾವ್ ಗಾಟ್ ಅ ಟರ್ಮ್ ಕಾಲ್ಡ್ ಆ್ಯಸ್ ಅಫಿಕ್ಸ್. ಅಫಿಕ್ಸ್ ಅಂತ ಅಂದ್ರೇನು, ಟು ಫಿಕ್ಸ್ ಅಂತ. ಟು ಫಿಕ್ಸ್ ಅಂದರೆ ಏನು, ಟು ಪ್ಲೇಸ್, ಆಲ್ ರೈಟ್, ಟು ಪ್ಲೇಸ್ ಆರ್ ಟು ಆ್ಯಡ್. ಈಗ ಎಕ್ಸಾಂಪಲ್ ಹ್ಯಾಪಿ. ಈಗ ದಿಸ್ ಈಸ್ ದ ರೂಟ್ ವರ್ಡ್. ರೂಟ್ ವರ್ಡ್ ಅಂದರೆ ಬೇಸಿಕ್ ವರ್ಡ್, ಮೂಲ ಪದ ಹ್ಯಾಪಿ. ಓಕೆ, ಸೊ ಇದನ್ನು ನಾವು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಫೋರ್ ದಿ ವರ್ಡ್ ಆರ್ ಆಫ್ಟರ್ ದ ವರ್ಡ್ ವಿ ಫಿಕ್ಸ್ ಸಮ್ ಲೆಟರ್ಸ್ ಆರ್ ಸಮ್ ಇಂಡಿಪೆಂಡೆಂಟ್ ವರ್ಡ್ಸ್ ಆಲ್ಸೋ. ಓಕೆ, ಸೊ ಹಾಗಾಗಿ ಅದೇನು ಫಿಕ್ಸ್ ಮಾಡ್ತೀವಿ, ಬಿಫೋರ್ ಅಂತಂದರೆ ಇದರ ಹಿಂದೆ, ಆಫ್ಟರ್ ಅಂದರೆ ಆಫ್ಟರ್ ದ ವರ್ಡ್. ದಿಸ್ ಈಸ್ ದಿ ಒರಿಜಿನಲ್ ವರ್ಡ್, ಆಲ್ ರೈಟ್. ಸೊ ಹಿಂದೆ ಅಥವಾ ಮುಂದೆ ಏನಾದರೂ ನಾವು ಕೆಲವೊಂದು ಲೆಟರ್ಸ್ ಅಥವಾ ಪದಗಳನ್ನು ಫಿಕ್ಸ್ ಮಾಡಿದಾಗ ಸಚ್ things are called as affixes anta. Affixes are terms or letters or words that can be fixed or placed before a word or after a word. Before a word ಬಂದಾಗ ಅದನ್ನು ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಓಕೆ, ಆಫ್ಟರ್ ದ ವರ್ಡ್ ಬಂದಾಗ ಸಫಿಕ್ಸ್ ಅಂತ ಹೇಳ್ತೀವಿ. So suffice means after, something which makes it complete, that is called as to suffice, all right. Now prefix ಅಂತ ಹೇಳಿದ್ರೆ ಬಿಫೋರ್ ದಿ ವರ್ಡ್. ನಾವು ಯಾಕೆ ಬೇಕು ಈ ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ, ಬಿಕಾಸ್ ಆ ಪದದ ಒಂದು ರೋಲ್ ಮತ್ತು ಫಂಕ್ಷನ್ ಮತ್ತು ಅದರ ಫಾರ್ಮ್ ಚೇಂಜ್ ಆದಾಗ, ಸೊ ದಟ್ ಈಸ್ ವೈ ವಿ ನೀಡ್ ಇಟ್. ಎಕ್ಸಾಂಪಲ್ ಕನ್ನಡದಲ್ಲಿ ವೆನ್ ಯು ಸೇ ಸತ್ಯ, ಆಲ್ ರೈಟ್, ಸತ್ಯ ಅಂತ ಹೇಳುವಾಗ ಇದರ ಹಿಂದೆ ಅಕಸ್ಮಾತ್ ನಾನು ಅ ಅಂತ ಸೇರಿಸಿದಾಗ ಆಪೋಸಿಟ್ ಆಗತ್ತೆ. ಸೊ ದಿಸ್ ಈಸ್ ದಿ ರೂಟ್ ವರ್ಡ್ ಆರ್ ದಿ ಒರಿಜಿನಲ್ ವರ್ಡ್. ಓಕೆ, ಆದರೆ ಅದರ ಹಿಂದೆ ನಾನು ಬರೀ ಸೇರಿಸಿದಾಗ ಇಟ್ ಗಿವ್ಸ್ ಆ್ಯನ್ ಆಪೋಸಿಟ್ ಮೀನಿಂಗ್. ಸತ್ಯದ ಆಪೋಸಿಟ್ ಮೀನಿಂಗ್ ಏನು, ಅಸತ್ಯ. ಆಲ್ ರೈಟ್. ಸೊ ಹಾಗಾಗಿ ಮತ್ತು ಅದೇ ಥರ ಯು ಕ್ಯಾನ್ ಹ್ಯಾವ್ ಸೋ ಮೆನಿ ಅದರ್, ಈಗ ಸಂತೋಷ, ಅಸಂತೋಷ, ಸಮಾಧಾನ, ಅಸಮಾಧಾನ. ಓಕೆ, ದೆನ್ ವಿಕಾರ, ನಿರ್ವಿಕಾರ. ಆಲ್ ರೈಟ್. ಸೊ ಅದನ್ನೆಲ್ಲ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ನಾವು ವೆನ್ ಯು ಆ್ಯಡ್ ಅ ಪ್ರಿಫಿಕ್ಸ್ ಅನ್ನೋವಾಗ ಇದರ ಅರ್ಥ ಚೇಂಜ್ ಆಗುತ್ತೆ. ಅರ್ಥ ಯಾವಾಗಲೂ ಆಪೋಸಿಟೇ ಆಗುತ್ತೆ ಅಥವಾ ವಿರುದ್ಧ ಪದನೇ ಆಗುತ್ತೆ ಅಂತ ಅಲ್ಲ, ಬಟ್ ಇಟ್ ಕ್ಯಾನ್ change the meaning of the word. Okay, whether it is a different meaning or opposite meaning, we do not know, but then it changes the meaning of the word because of this addition to the root word. Okay, ಆ ರೂಟ್ ವರ್ಡ್ಗೆ ಇದೇನು ಎಕ್ಸ್ಟ್ರಾ ಸೇರಿಸಿದಾಗ, ಅಫಿಕ್ಸ್ ಅಂದರೆ ಅಡಿಷನ್ಸ್, ಆಲ್ ರೈಟ್. ಸೊ ಹಾಗಾಗಿ ಆ ಎಕ್ಸ್ಟ್ರಾಸನ್ನು ಸೇರಿಸಿದಾಗ ಅದರ ಅರ್ಥ ಚೇಂಜ್ ಆಗುತ್ತೆ, ಆಲ್ಟರ್ ಆಗುತ್ತೆ. ಓಕೆ, ಒರಿಜಿನಲ್ ಪದದಿಂದ ಬೇರೆ ಅರ್ಥ ಬರುತ್ತೆ ಅಂತ ಅರ್ಥ ಇಲ್ಲಿ. ಸೊ ಬಿಫೋರ್ ಬಂದಾಗ ಪ್ರಿಫಿಕ್ಸ್, ಆಫ್ಟರ್ ಬಂದಾಗ ಸಫಿಕ್ಸ್. ಈಗ ಹ್ಯಾಪಿ ಅಂತ ಹೇಳೋವಾಗ ಯಾವ ಪ್ರಿಫಿಕ್ಸ್ ಬರುತ್ತೆ ಅಂದರೆ, ಹ್ಯಾಪಿ ಅಂದರೆ ಸಂತೋಷ. ಈಗ ಇದನ್ನು ನಾನು ಏನಾದರೂ ಮಾಡಿದ್ರೆ
ಅಲ್ಲಿ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ನ ನಾನು ಆ್ಯಡ್ ಮಾಡಿದ್ರೆ ಅನ್ಹ್ಯಾಪಿ ಅಂತ ಅಂದರೆ ಅಲ್ಲಿ ದುಃಖವಾಗಿರೋದು ಅಥವಾ ಸಂತೋಷ ಇಲ್ಲದೆ ಇರೋವಂಥದ್ದು ಅನ್ಹ್ಯಾಪಿ. ಸೊ ಇಲ್ಲಿ ಅನ್ ಸೇರಿಸಿದಾಗ ಅದರ ಆಪೋಸಿಟ್ ಪದನ ತಗೊಳ್ತಾ ಇದೆ. ಆಮೇಲೆ ಅಕಸ್ಮಾತ್ ಇಲ್ಲಿ ನಾನು ಸಫಿಕ್ಸ್ ಸೇರಿಸಬೇಕು ಅಂತ ಹೇಳಿದ್ರೆ ಹ್ಯಾಪಿಗೆ ವೈ ತೆಗೆದುಬಿಟ್ಟು ಇಲ್ಲಿನ ವೈ ತೆಗೆದು ಅಲ್ಲಿ ಐ ಸೇರಿಸ್ಬಿಟ್ಟು ಹ್ಯಾಪಿನೆಸ್ ಹಾಕಿದಾಗ ಅದು ಇಟ್ ಬಿಕಮ್ಸ್ ಅ ನೌನ್ ಫಾರ್ಮ್. So the form of the word has changed, all right? Meaning change ಆಗಿಲ್ಲ, ಫಾರ್ಮ್ ಚೇಂಜ್ ಆಗಿದೆ. ಸೊ ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್ ಫಾರ್ಮಲ್ಲಿ ಇದೆ. ಸೊ ಇಟ್ ಹ್ಯಾಸ್ ಹೀ ಈಸ್ ಅ ಹ್ಯಾಪಿ ಪರ್ಸನ್ ಅನ್ನೋದಕ್ಕಿಂತ ಇಲ್ಲಿ ಹೀ ಈಸ್ ಫಿಲ್ಡ್ ವಿತ್ ಹ್ಯಾಪಿನೆಸ್ ಅಂತ ಹೇಳಿದಾಗ ಇಟ್ ಬಿಕಮ್ಸ್ ಅ ನೌನ್ ಫಾರ್ಮ್. ಆದರೆ ಇಲ್ಲಿ ಪ್ರಿಫಿಕ್ಸಲ್ಲಿ ಸಮ್ಟೈಮ್ಸ್ ಇಟ್ ಕ್ಯಾನ್ ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಅದು ಇನ್ನೂ ಪಾಸಿಟಿವ್ ಮೀನಿಂಗ್ ಬೇಕಾದರೂ ಕೊಡ್ಬೋದು ಅಥವಾ ಅಪೋಸಿಟ್ ಮೀನಿಂಗ್ ಅಥವಾ ನೆಗೆಟಿವ್ ಮೀನಿಂಗ್ ಕೊಡ್ಬೋದು. ಎಕ್ಸಾಂಪಲ್ ಅಂತ ಹೇಳಿದ್ರೆ ಕರೇಜ್. ಕರೇಜ್ ಅನ್ನೋವಾಗ ಇಲ್ಲಿ ಪ್ರಿಫಿಕ್ಸಲ್ಲಿ ಸಪೋಸ್ ಐ ಆ್ಯಡ್ ಎನ್ ಅಂತ ಹೇಳಿದ್ರೆ ಎನ್ಕರೇಜ್ ಅಂತ ಅಂದರೆ ಪ್ರೋತ್ಸಾಹಿಸೋದು. ಓಕೆ, ಸಪೋಸ್ ಐ ಸೇ ಡಿಸ್ಕರೇಜ್ ಅಂತ ಹೇಳಿದ್ರೆ ಅವರನ್ನು ಪ್ರೋತ್ಸಾಹಿಸದೇ ಇರೋವಂಥದ್ದು, ಅವರ ಏನೇ ಒಂದು ಲೈಕ್ ಏನೇ ಆ್ಯಕ್ಷನ್ಗೂ ಸಹ ಐ ಆಮ್ ಡಿಸ್ಕರೇಜಿಂಗ್ ದೆಮ್ ಅಂತ ಹೇಳಿದ್ರೆ ಐ ಆಮ್ ಡಿಮೋಟಿವೇಟಿಂಗ್ ದೆಮ್. ಓಕೆ, ಅವರ ಉತ್ಸಾಹಕ್ಕೆ ಭಂಗ ತರ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕರೇಜಿಂಗ್. ಆಲ್ ರೈಟ್. ಸೊ ಇಷ್ಟೂ ಸಹ ಪ್ರಿಫಿಕ್ಸಸ್ಸಿನ ಒಂದು ಇಂಟ್ರೊಡಕ್ಷನ್. ಈಗ ಯಾವ್ಯಾವ ಥರ ಪ್ರಿಫಿಕ್ಸಸ್ ಇದೆ, ಜಸ್ಟ್ ಅ ಫ್ಯೂ ಸ್ಯಾಂಪಲ್ಸ್ ಬಿಫೋರ್ ವಿ ಗೋ ಇನ್ ಟು ದ ಮೇನ್ ಎಕ್ಸಸೈಸಸ್. ವಾಟ್ ಟೈಪ್ ಆಫ್ ಪ್ರಿಫಿಕ್ಸಸ್ ಆರ್ ದೇರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಅನ್, ದೆನ್ ಇನ್, ಇಮ್, ಎಕ್ಸಾಂಪಲ್ಸ್ ಅಷ್ಟೇ ಕೊಡ್ತಾ ಇರೋದು. ಡಿ, ಡಿಸ್, ರೀ, ಐ ಆರ್, ಇರ್, ದೆನ್ ಐ ಎಮ್, ಇಮ್. ಓಕೆ, ಇಮ್ ಈಸ್ ಆಲ್ರೆಡಿ ಡನ್. ದೆನ್ ನಾನ್. ಓಕೆ, ಐ ಎಲ್. ಓಕೆ, ಎಕ್ಸಾಂಪಲ್ ಅನ್ಹ್ಯಾಪಿ. All right, then intonation, impossible, decode, discourage, then rewrite, irregular, non-vegetarian, illogical, and then substandard, misbehavior, misunderstanding, then which are the other ones? ಇಮ್ಮೊಬೈಲ್, ಐ ಎಮ್ ಇದೆ, ಇಮ್ಮೊಬೈಲ್. ದೆನ್ ಅನ್ ಅಂತಂದಾಗ ಓಕೆ ಅನ್ಹ್ಯಾಪಿ, ಅನ್ನೆಸೆಸರಿ ಎಟ್ಸೆಟ್ರಾ. ದೆನ್ ಆ್ಯಂಟಿ, ಆ್ಯಂಟಿ ನ್ಯಾಷನಲ್, ಆ್ಯಂಟಿ ಸೋಷಿಯಲ್. ಮಲ್ಟಿ, ಮಲ್ಟಿ ನ್ಯಾಷನಲ್, ಮಲ್ಟಿ ಕ್ರೋರ್, ಮಲ್ಟಿ ಪರ್ಪಸ್ ಎಟ್ಸೆಟ್ರಾ. ದೆನ್ ಸಬ್ ಇಸ್ ಓವರ್. ಓಕೆ, ದೆನ್ ಓಕೆ ಡಿ, ಡಿ is also done. Fine. Then miss, yes, mislead, misfortune, etc. Okay, so these are a few samples of the prefixes which we will be just working through. So just make a note of all these things and we'll go to the main exercises. Fill in the blanks with the right prefix. All these are examination questions only of different years, of different exams. Okay, ಒಂದೇ ಎಕ್ಸಾಮ್ ಅಂತ ಅಲ್ಲ, ಬಟ್ ಎಲ್ಲ ಎಕ್ಸಾಮಲ್ಲೂ ಸಹ ಈ ಕಾನ್ಸೆಪ್ಟ್ ಬಂದೇ ಇದೆ. ಹಾಗಾಗಿ ಇಟ್ ಈಸ್ ಅಪ್ಲಿಕೇಬಲ್ ಟು ಎನಿ ಎಕ್ಸಾಮ್ ಆ್ಯಂಡ್ ಈವನ್ ಫಾರ್ ಜನರಲ್ ಲರ್ನಿಂಗ್. ಯಾಕೆಂದರೆ ಇದು ಬೇಕೇ ಬೇಕು ವೆನ್ ಯು ಆರ್ ಲರ್ನಿಂಗ್ ಅಬೌಟ್ vocabulary. So even while conversing, ಬೇರೆಯವ್ರ ಜೊತೆ ಮಾತಾಡೋವಾಗಾದರೂ ಸರಿ, even for regular purpose it is very useful, and even when you take up some of the examinations, certainly it is of help to you. Now fill in the blanks with the right prefix. The colleges which do not follow the norms of the university will be dash recognized. ಕೆಲವೊಂದು ಸರ್ತಿ ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮಗೆ ಕ್ಲೂಸ್ ಏನು ಕೊಡಲ್ಲ, ಬಟ್ ಇನ್ ಸಮ್ ಆಫ್ ದಿ ಕ್ವೆಶ್ಚನ್ ಪೇಪರ್ಸ್ ಬ್ರ್ಯಾಕೆಟಲ್ಲಿ ಕ್ಲೂಸ್ ಕೊಟ್ಟಿದ್ದಾರೆ, ಅಂದರೆ ಅದರ ಅರ್ಥ ಕೊಟ್ಟಿದ್ದಾರೆ, ಸೊ ದಟ್ ಇಟ್ ಬಿಕಮ್ಸ್ ಬಿಟ್ ಸಿಂಪಲ್ ಫಾರ್ ಯು ಟು ಚೂಸ್ ದ ರೈಟ್ ಆಪ್ಷನ್. ಆದರೆ ಫಸ್ಟ್ ಒನಲ್ಲಿ ಕೊಟ್ಟಿಲ್ಲ. ದ ಕಾಲೇಜಸ್ ವಿಚ್ ಡು ನಾಟ್ ಫಾಲೋ ದ ನಾರ್ಮ್ಸ್ ಆಫ್ ದ ಯೂನಿವರ್ಸಿಟಿ ವಿಲ್ ಬಿ ಡ್ಯಾಶ್ ರೆಕಾಗನೈಸ್ಡ್. ಅಂದರೆ ಯಾವ್ಯಾವ ಕಾಲೇಜಸ್ಸು ನಾರ್ಮ್ಸ್ ಅಂತಂದ್ರೆ ಅದರ ನಿಯಮಗಳನ್ನು ಪಾಲಿಸೋದಿಲ್ವೋ ಅವರ ಒಂದು ಸಂಸ್ಥೆಗಳನ್ನು ರೆಕಾಗ್ನೈಸ್ ಮಾಡಲ್ಲ. ಸೊ ಇಟ್ ವಿಲ್ ನಾಟ್ ಬಿ ರೆಕಗ್ನೈಸ್ಡ್ ಅನ್ನೋದಕ್ಕೆ ಏನು? ಇಸ್ ಇಟ್ ವಿಲ್ ಬಿ ಅನ್ರೆಕಗ್ನೈಸ್ಡ್, ನಾನ್ ರೆಕಗ್ನೈಸ್ಡ್, ಡಿರೆಕಗ್ನೈಸ್ಡ್, ಮಿಸ್ರೆಕಗ್ನೈಸ್ಡ್? ಓಕೆ, ಸೊ ಇಟ್ ವಿಲ್ ಬಿ ರೆಕಗ್ನೈಸ್ ಅಂತ ಹೇಳಿದಾಗ ಇಟ್ ವಿಲ್ ಬಿ
unrecognized. Okay, which do not follow the norms of the university will be unrecognized. Okay, now you may be having the confusion. ಈಗ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು, ಅಲ್ಲಿ ಅನ್ ಬರಬೇಕಾ, ಇಮ್ ಬರಬೇಕಾ, ಹೌ ಡು ಯು ಮೇಕ್ ಔಟ್ ಅಂತ ಹೇಳಿದಾಗ ಸರ್ಟನ್ಲಿ ಇದನ್ನು ನೀವು ಕಲಿಲೇಬೇಕು. ಓಕೆ, ಸೊ ಪುಸ್ತಕ ಇಟ್ಕೊಂಡು ಯಾವ್ಯಾವ ಪದಗಳಿಗೆ ಯಾವ್ಯಾವ ಥರ, ಬಿಕಾಸ್ ಪ್ರಿಫಿಕ್ಸಸ್ ಕಡಿಮೆನೇ ಇರೋದು, ಮ್ಯಾಕ್ಸಿಮಮ್ ಅಂದರೆ ಒಂದು 20 or 30 ಪ್ರಿಫಿಕ್ಸಸ್ ಇರುತ್ತೆ. ಸೊ ನೀವು ಒಂದು ಪುಸ್ತಕ ಇಟ್ಕೊಂಡು, ಅಥವಾ ಈವನ್ ವೆನ್ ಯು ಗೂಗಲ್ ಸರ್ಚ್ ಅಂತ ಹೇಳಿದಾಗ, ಅಥವಾ ಈವನ್ ಥ್ರೂ ದೀಸ್ ಎಕ್ಸಸೈಸಸ್ ಇಫ್ ಯು ಕಮ್ ಅಕ್ರಾಸ್ ಸಮ್ ವರ್ಡ್ಸ್ ಅಂತ ಹೇಳಿ ಕೆಲವೊಂದು ಪದಗಳನ್ನು ಇಟ್ಕೊಳ್ಳಿ. ಅದನ್ನು ಮೀನಿಂಗ್ ಚೇಂಜ್ ಮಾಡೋದು ಅಥವಾ ಆಪೋಸಿಟಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ವಿಚ್ ಈಸ್ ದ ಪ್ರಿಫಿಕ್ಸ್ ದಟ್ ಐ ಹ್ಯಾವ್ ಟು ಯೂಸ್ ಅನ್ನೋದನ್ನು ಒಂದು ಓರಲ್ ಎಕ್ಸಸೈಸ್ ಅಥವಾ ರಿಟರ್ನ್ ಎಕ್ಸಸೈಸ್ ನೀವೇ ತಗೊಳ್ಳಿ. ದೆನ್ ಯು ವಿಲ್ ಕಮ್ ಟು ನೋ ದಟ್ ದ ವರ್ಡ್ ಒಂದೇ ಪದದಲ್ಲಿ 3-4 ಪದಗಳನ್ನ ನೀವು ಕಲಿತ ಹಾಗೆ ಆಗತ್ತೆ ಅಂತ. ಓಕೆ, ಸೊ ದಿಸ್ ವಿಲ್ ಕಮ್ ವಿತ್ ಪ್ರಾಕ್ಟೀಸ್ ಆ್ಯಂಡ್ ಫೆಮಿಲಿಯಾರಿಟಿ ಓನ್ಲಿ. ಇದು ಮ್ಯಾಜಿಕ್ಕಿಂದ ಬರೋದಿಲ್ಲ. ಯು ಹ್ಯಾವ್ ಟು ಬಿ ಬ್ರೌಸಿಂಗ್, ನೋಡ್ತಾ ಇರಬೇಕು ಹೊಸ ಹೊಸ ಪದಗಳು, ಇದನ್ನು ಆಪೋಸಿಟ್ ಹೇಗೆ ಕನ್ವರ್ಟ್ ಮಾಡೋದು, ಈ ಪದನ ಇನ್ನು ಬೇರೆ ಮೀನಿಂಗಿಗೆ ಮಾಡಬೇಕಂದ್ರೆ ವಾಟ್ ಈಸ್ ದ ಪ್ರಿಫಿಕ್ಸ್ ದಟ್ ಐ ಹ್ಯಾವ್ ಟು ಯೂಸ್ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಎಕ್ಸಾಮಿನೇಷನ್ಸಲ್ಲಿ ದೇ ಹ್ಯಾವ್ ಫೋಕಸ್ಡ್ ಮೇನ್ಲಿ ಆನ್ ದ ಪ್ರಿಫಿಕ್ಸಸ್ ಆ್ಯಂಡ್ ನಾಟ್ ಮಚ್ ಆನ್ ಸಫಿಕ್ಸಸ್. ಸೊ ಹಾಗಾಗಿ ವಿ ಆರ್ ಆಲ್ಸೋ ಕಾನ್ಸಂಟ್ರೇಟಿಂಗ್ ಆನ್ ದ ಪ್ರಿಫಿಕ್ಸಸ್ ಓನ್ಲಿ. ಆಲ್ ರೈಟ್, ನೌ ಸೊ ಇಲ್ಲಿ ಅನ್ರೆಕಾಗ್ನೈಸ್ಡ್ ಅಂತ ಬರುತ್ತೆ. ಅಂದರೆ ರೆಕಾಗ್ನಿಷನ್ ಬರೋದಿಲ್ಲ ಅವ್ರಿಗೆ, ದೇ ವಿಲ್ ಬಿ ಅನ್ರೆಕಾಗ್ನೈಸ್ಡ್ ಅಂತ. ವಿ ಆರ್ ಟಾಕಿಂಗ್ ಹಿಯರ್ ಆಫ್ ಅ ಡ್ಯಾಶ್ ನ್ಯಾಷನಲ್ ಕಂಪನಿ. ಅಂದರೆ ಇಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಡ್ಯಾಶ್ ನ್ಯಾಷನಲ್ ಕಂಪನಿ. ಇಲ್ಲಿ ಏನು ಹಾಕಬೇಕು ಅಂತಂದರೆ ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ, ಹ್ಯಾವಿಂಗ್ ಬ್ರಾಂಚಸ್ ಇನ್ ಮೆನಿ ಕಂಟ್ರೀಸ್ ಅಂತ ಹೇಳಿ. ನ್ಯಾಷನಲ್ ಅಂತ ಅಂದರೆ ಕಂಟ್ರಿ, ಮೆನಿ ಅಂತ ಹೇಳಿದಾಗ ಮೆನಿ ಈಸ್ ದ ಲೀಡ್ ವರ್ಡ್ ಅಥವಾ ಕ್ಲೂ ವರ್ಡ್. ಇಲ್ಲಿ ಮೆನಿ ಅಂತ ಹೇಳಿದ್ರೆ ಮಲ್ಟಿ ಟಾಸ್ಕಿಂಗ್. ಓಕೆ, ಮೆನಿ ಮೀನ್ಸ್ ಮಲ್ಟಿ. ಫೈನ್. ಸೊ ಹಾಗಾಗಿ ಹ್ಯಾವಿಂಗ್ ಅ ಕಂಪನಿ ವಿಚ್ ಹ್ಯಾಸ್ ಗಾಟ್ ಬ್ರಾಂಚಸ್ ಇನ್ ಮೆನಿ ಕಂಟ್ರೀಸ್ ಅಂತ ಹೇಳಿದಾಗ ಮೆನಿ ಮೀನ್ಸ್ ಮಲ್ಟಿ. ಸೊ ಮಲ್ಟಿ, ಮೈಕ್ರೋ ಅಂದರೆ ಚಿಕ್ಕದು, ಅತಿ ಚಿಕ್ಕದು, ಮ್ಯಾಕ್ರೋ ಅಂದರೆ ಸಮಥಿಂಗ್ ವಿಚ್ ಈಸ್ ಲಾರ್ಜ್, ಮಿನಿ ಅಂದರೆ ಸ್ಮಾಲ್. ಓಕೆ, ಸೊ ಹಿಯರ್ ವಿ ಆರ್ ಟಾಕಿಂಗ್ ಹಿಯರ್ ಆಫ್ ಅ ಮಲ್ಟಿನ್ಯಾಷನಲ್ ಕಂಪನಿ. Multi is the prefix to be added there. Next one, dash social elements need to be punished working again. Okay, need to be punished. Dash social elements ಅಂದರೆ ಸಮಾಜಕ್ಕೆ ತೊಂದರೆ ಕೊಡೋಂತಹವ್ರನ್ನ ನಾವು ಪನಿಷ್ ಮಾಡಬೇಕು. ಸೊ ಎಲಿಮೆಂಟ್ಸ್ ಅಂತ ಅಂದರೆ ಇಂಡಿವಿಜುವಲ್ಸ್. ಆಲ್ ರೈಟ್, ಸೊ ಡ್ಯಾಶ್ ಸೋಷಿಯಲ್ ಎಲಿಮೆಂಟ್ಸ್ ನೀಡ್ ಟು ಬಿ ಪನಿಷ್ಡ್. ಅಲ್ಲಿ ಕ್ಲೂ ಏನು ಕೊಟ್ಟಿದ್ದಾರೆ, ವರ್ಕಿಂಗ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸಮಾಜ ವಿರುದ್ಧವಾಗಿ ಯಾರಿರ್ತಾರೆ ಅವರನ್ನ ಪನಿಷ್ ಮಾಡಬೇಕು. ಸಮಾಜ ವಿರುದ್ಧ, ಆ ವಿರುದ್ಧ ಅಂದರೆ ಏನು, ಡ್ಯಾಶ್ ಸೋಷಿಯಲ್ ಎಲಿಮೆಂಟ್ಸ್. ಅನ್ಸೋಷಿಯಲ್ ಎಲಿಮೆಂಟ್ಸ, ಆ್ಯಂಟಿ ಸೋಷಿಯಲ, ಸಬ್ ಸೋಷಿಯಲ, ಪೋಸ್ಟ್ ಸೋಷಿಯಲ. ಸೊ ಅನ್ ಅಂತ ಹೇಳಿದ್ರೆ ಇಲ್ಲದೇ ಇರುವಂಥದ್ದು. ಲೆಟ್ ಅಸ್ ಸಿ, ಅಟ್ಲೀಸ್ಟ್ ಸ್ವಲ್ಪ ಮೀನಿಂಗ್ಸಲ್ಲಿ ನಿಮಗೆ ಗೊತ್ತಾಗ್ಬೋದು. ಅನ್ ಅಂತಂದರೆ ಇಲ್ಲದೇ ಇರುವಂಥದ್ದು. ಹ್ಯಾಪಿ, ಅನ್ಹ್ಯಾಪಿ ಅಂದರೆ ಹ್ಯಾಪಿನೆಸ್ ಇಲ್ಲ. ಆ್ಯಂಟಿ ಅಂದರೆ ಆಪೋಸಿಟ್. ಓಕೆ, ಸೊ ಎನಿಥಿಂಗ್ ದಟ್ ಈಸ್ ಆಪೋಸಿಟ್ ಅನ್ನೋವಾಗ ಅದನ್ನು ಆ್ಯಂಟಿ ಅಂತ ಹೇಳ್ತೀವಿ. ಸಬ್ ಅಂತ ಹೇಳಿದ್ರೆ ಬಿಲೋ ಸಮಥಿಂಗ್. ಓಕೆ, ಸಬ್ ಸ್ಟ್ಯಾಂಡರ್ಡ್, ದೆನ್ ಸಬ್ ರಿಜಿಸ್ಟ್ರಾರ್. ಆಲ್ ರೈಟ್, ಸೊ ಇದನ್ನೆಲ್ಲನೂ ಸಹ ಬಿಲೋ ಸಮಥಿಂಗ್, ವೆನ್ ಸಮಥಿಂಗ್ ಇಸ್ ದೇರ್ ಅಂತ ಹೇಳುವಾಗ ದಟ್ ಈಸ್ ಸಬ್ ಅಂತ ಅಂದರೆ ಒಂದು ಯಾವುದೋ ಒಂದು ಕೆಳಗಡೆ ಇರುವಂಥದ್ದು ಸಬ್. ಪೋಸ್ಟ್ ಅಂತ ಹೇಳಿದ್ರೆ ಆಮೇಲೆ, ಆಫ್ಟರ್ ಸಮ್ ಇನ್ಸಿಡೆಂಟ್, ಆಫ್ಟರ್ ಸಮ್ ಸಿಚುವೇಶನ್, ದಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್. ಬಿಫೋರ್ ಅನ್ನೋದಕ್ಕೆ ಪ್ರೀ ಅಂತ ಹೇಳ್ತೀವಿ. ಪ್ರೀ ಪ್ಲ್ಯಾನ್ಡ್, ಪ್ರೀ ಮೆಡಿಟೇಟೆಡ್. ಪೋಸ್ಟ್ ಮಾರ್ಟಮ್, ಸತ್ತ ಮೇಲೆ ಮಾಡುವಂತಹ ಆಪರೇಷನ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಮಾರ್ಟಮ್. ಸೊ ಹೀಗಾಗಿ ಆ ಪ್ರಿಫಿಕ್ಸಸ್ಗೆ ಅರ್ಥ ನಿಮಗೆ ಗೊತ್ತಾದರೆ ಮೇ ಬಿ ಯು ವಿಲ್ ಡೀಲ್ ವೆಲ್ ಅನ್ಸುತ್ತೆ. ನಾವು ಲೆಟ್ ಅಸ್ ಸಿ. ಸೊ ಸೋಷಿಯಲ್, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಈಗ ಅನ್ಸೋಷಿಯಲ್ ಆಗ್ಬೋದು, ಬಟ್ ಆ್ಯಂಟಿ ಅಂದರೆ ಸಮಾಜ ವಿರುದ್ಧವಾಗಿ ಇರುವಂತಹ ಜನ. ಓಕೆ, ಸೊ ಹಿಯರ್ ದಿ ರೈಟ್ ಆಪ್ಷನ್ ವಿಲ್ ಬಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ನೀಡ್ ಟು ಬಿ ಪನಿಷ್ಡ್ ಅಂತ. ನೆಕ್ಸ್ಟ್ ಒನ್, ದೀಸ್ ಡ್ಯಾಶ್ ಫಾರ್ಚುನೇಟ್ ಪೀಪಲ್ ಹ್ಯಾವ್ ಬೀನ್ ಥ್ರೋನ್ ಔಟ್ ಆಫ್ ದೇರ್ ಹೋಮ್ಸ್. ಈ ಅಂದರೆ ಅದೃಷ್ಟಹೀನರು ಅಂತ ಹೇಳಿ, ಅದೃಷ್ಟ ಇಲ್ಲದವರು. ಸಿ, ದಟ್ ಮೀನ್ಸ್ ಇಲ್ಲಿ ಏನೋ ಹಾಕಬೇಕು. ಇಲ್ಲಿ
ಫಾರ್ಚುನೇಟ್ ಅಂದರೆ ಅದೃಷ್ಟ ಅಂತ ಹೇಳಿ. ಇವ್ರಿಗೆ ಅದೃಷ್ಟ ಇಲ್ಲದೇ ಇರೋದ್ರಿಂದ ದೇ ಹ್ಯಾವ್ ಬೀನ್ ಥ್ರೋನ್ ಔಟ್ ಆಫ್ ದೇರ್ ಹೋಮ್ಸ್, ಅಂದರೆ ಅವರು ಬೀದಿ ಪಾಲಾಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಸೊ ಇಲ್ಲಿ ಯಾವುದ್ಯಾವುದಿದೆ ಅಂತ ಹೇಳಿದ್ರೆ, ಇಲ್ಲಿ ಯೂನಿ ಇದೆ, ಇಮ್ ಇದೆ, ಅನ್ ಇದೆ, ಇನ್ ಇದೆ. ನಾವು ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಯೂನಿ ಅಂತ ಹೇಳಿದ್ರೆ ಒನ್, ಇಮ್ ಅಂತ ಹೇಳಿದಾಗ ಅಗೇನ್ ಇಟ್ ಈಸ್ ಅ ನೆಗೆಟಿವ್ ಥಿಂಗ್. ಆದರೆ ನೆಗೆಟಿವ್ ಇದ್ದರೂ ಸಹ ಎಕ್ಸಾಂಪಲ್ ಇಮ್ ಎಲ್ಲಿ ಯೂಸ್ ಮಾಡ್ತೀವಿ, ಓನ್ಲಿ ಫಾರ್ ಸರ್ಟನ್ ವರ್ಡ್ಸ್. ಇಂಪ್ರ್ಯಾಕ್ಟಿಕಲ್, ಇಮ್ಮೊಬೈಲ್, ಇಂಪೇಷಂಟ್. ಓಕೆ, ಇಂಪಾರ್ಟೆಂಟ್ಗೆ ಬರೋದಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ರೂಟ್ ವರ್ಡ್ ಬಂದು ಅಲ್ಲಿ ಕಂಪ್ಲೀಟ್ ವರ್ಡ್ ಇರಬೇಕು. ರೂಟ್ ವರ್ಡ್ ಅನ್ನೋದು ಲೈಕ್ ಹ್ಯಾಪಿ ಎಟ್ಸೆಟ್ರಾ. ಅಕಸ್ಮಾತ್ ಇಂಪಾರ್ಟೆಂಟ್ ಅನ್ನೋವಾಗ ಈ ಇಂಪಾರ್ಟೆಂಟ್ ಅನ್ನೋದು ಬೇಸಿಕ್ಕಾಗಿ ಇದು ರೂಟ್ ವರ್ಡ್. ಇದನ್ನು ಮತ್ತೆ ಯು ಶುಡ್ ನಾಟ್ ಸ್ಪ್ಲಿಟ್ ಇಟ್. ಓಕೆ, ಇದು ಇಮ್ ಇದೆ ಅಂತ ಹೇಳಿದ ಮಾತಕ್ಕೆ ಯು ಕ್ಯಾನ್ ಸ್ಪ್ಲಿಟ್ ಇಟ್ ಇಂಟು ಪೋರ್ಟೆಂಟ್ ಆ್ಯಂಡ್ ಇಮ್ ಅಂತ ಆಗೋದಿಲ್ಲ. ಸೊ ಯು ಕ್ಯಾನ್ ಓನ್ಲಿ ಮೇಕ್ ಆ್ಯಸ್ ಅನ್ಇಂಪಾರ್ಟೆಂಟ್. ಓಕೆನಾ? ಸೊ ಎಲ್ಲ ಪದಗಳಿಗೂ ನಾವು ಪ್ರಿಫಿಕ್ಸ್ ಹಾಕ್ತೀವಿ, ಎಲ್ಲ ಪದನೂ ಮೂಲ ಪದವಾಗಿ ತಗೊಂಡು ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟನ್ನು ವಿ ಕಾಂಟ್ ಸ್ಪ್ಲಿಟ್ ಇಟ್. ಸಿಮಿಲರ್ಲಿ ವೆನ್ ಯು ಸೇ ಸಬ್ಜೆಕ್ಟ್ ಅನ್ನೋವಾಗ ಸಬ್ ಬೇರೆ, ಜೆಕ್ಟ್ ಬೇರೆ ಅನ್ನೋ ಥರ ಆಗೋದಿಲ್ಲ. ಇದು ಜೆಕ್ಟ್ ಅನ್ನೋ ವರ್ಡು ಎಲ್ಲೂ ಇಲ್ಲ, ಇಂಡಿಪೆಂಡೆಂಟ್ ಆಗಿ ವರ್ಡ್ ಇಲ್ಲ. ಸೊ ಡೋಂಟ್ ಸ್ಪ್ಲಿಟ್ ಇಟ್ ಲೈಕ್ ದಟ್. ಸಬ್ ಬಂದಿದೆ, ಸೊ ಹಾಗಾಗಿ ಸಬ್ ಈಸ್ ಅ ಪ್ರಿಫಿಕ್ಸ್ ಅನ್ನೋ ಥರ ಇಲ್ಲ. ಓನ್ಲಿ ವೆನ್ ಯು ಆ್ಯಡ್ ದ ಪ್ರಿಫಿಕ್ಸ್ ಟು ಅ ಕಂಪ್ಲೀಟ್ word, it becomes a prefix. Otherwise don't split it. Example, if you take substandard. Substandard ಅನ್ನೋವಾಗ ಸ್ಟ್ಯಾಂಡರ್ಡ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ವರ್ಡ್. ಯು ಆರ್ ಆ್ಯಡಿಂಗ್ ಅ ಪ್ರಿಫಿಕ್ಸ್ ಫಾರ್ ದ್ಯಾಟ್, ಮೇಕಿಂಗ್ ಇಟ್ ಬಿಲೋ. ಓಕೆ, ಸಬ್ಸ್ಟ್ಯಾಂಡರ್ಡ್ ಅಂದರೆ ಕ್ವಾಲಿಟಿ ಇಲ್ಲದೆ ಇರುವಂಥದ್ದನ್ನು. ಸೊ ಸಬ್ಜೆಕ್ಟನ್ನು ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೇನಾದರೂ ಮಾಡಬೇಕಂದ್ರೆ ಬೇರೆ ಏನಾದರೂ ಸೇರಿಸ್ಬೇಕು, ಬಟ್ ಡೋಂಟ್ ಸ್ಪ್ಲಿಟ್ ದಿಸ್ ಒನ್. ಸೊ ಅದೇ ಥರ ಇಂಪಾರ್ಟೆಂಟ್ ಆಲ್ಸೋ, ಅದನ್ನು ಯು ಕಾಂಟ್ ಸ್ಪ್ಲಿಟ್ ಇಟ್. ಆಲ್ ರೈಟ್, ದೆನ್ ಸೊ ಇಲ್ಲಿ ದೀಸ್ ಫಾರ್ಚುನೇಟ್ ಪೀಪಲ್ ಹ್ಯಾವ್ ಬೀನ್ ಥ್ರೋನ್ ಅನ್ನೋವಾಗ ಯೂನಿ, ಇಮ್, ಅನ್ ಅಂತಂದರೆ ಇಲ್ಲದೇ ಇರೋದು, ಇನ್ ಅಂತ ಹೇಳಿದಾಗ ಎಕ್ಸಾಂಪಲ್ ಡೈಜೆಷನ್, ಇನ್ ಡೈಜೆಷನ್ ಆಪೋಸಿಟ್ ಆಗೇ ಬರುತ್ತೆ. ಸೊ ಡೈಜೆಷನ್ ಜೀರ್ಣ ಆಗೋದು, ಅಜೀರ್ಣಕ್ಕೆ ಏನಂತಾರೆ, ಇನ್ ಡೈಜೆಷನ್ ಅಂತ ಹೇಳ್ತೀವಿ. ಸೊ ಇಲ್ಲೇನು ಬರಬೇಕು, ದೀಸ್ ಅನ್ಫಾರ್ಚುನೇಟ್ ಪೀಪಲ್. ಸೊ ಫಾರ್ಚುನೇಟ್ಗೆ ಅನ್ಫಾರ್ಚುನೇಟ್ ಅಂತ ಬರುತ್ತೆ, ದುರಾದೃಷ್ಟವಂತರು. ಅನ್ಫಾರ್ಚುನೇಟ್. ಸಿ ಇವಾಗ ಕನ್ನಡದಲ್ಲೂ ಸಹ ಅದೃಷ್ಟ ಅಂತ ಹೇಳಿದಾಗ ದುರಾದೃಷ್ಟ ಅಂತ ಹೇಳ್ತೇವೆ, ನಿರಾದೃಷ್ಟ ಯಾಕೆ ಹೇಳಲ್ಲ ಅಲ್ವಾ? ಸೊ ಹಾಗಾಗಿ ದಟ್ ಮೀನ್ಸ್ ಆ ಪದಕ್ಕೆ ಅದೇ ಬರಬೇಕಾಗತ್ತೆ. ಯಾಕೆ ಅಂತ ಹೇಳಿ ವಿ ಕಾಂಟ್ ಗೋ ಅಂಡ್ ಡೂ ಸಮ್ ರಿಸರ್ಚ್ ದೇರ್, ಇಟ್ ಈಸ್ ಇನ್ ಪ್ರಾಕ್ಟೀಸ್ ಲೈಕ್ ದಟ್. ಓಕೆ, ಸೊ ಹಾಗಾಗಿ ಅದೃಷ್ಟ ದುರಾದೃಷ್ಟ, ಅದು ಅಸತ್ಯ ಅಸತ್ಯ ನಿರ್ಸತ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಲೈಕ್ ದಟ್ ಫಾರ್ಚುನೇಟ್ ಇಟ್ ಈಸ್ ಅನ್ಫಾರ್ಚುನೇಟ್, ದಟ್ ಮೀನ್ಸ್ ಪೀಪಲ್ ಹೂ ಆರ್ ನಾಟ್ ಲಕ್ಕಿ ಅಂತ ಅರ್ಥ. ಸೊ ಅನ್ಫಾರ್ಚುನೇಟ್ ಪೀಪಲ್, ಈ ದುರಾದೃಷ್ಟವಂತರು ಬೀದಿ ಪಾಲಾಗಿದ್ದಾರೆ. ಓಕೆ, ನೆಕ್ಸ್ಟ್ ಒನ್. There is a slowdown in the dash mobile industry. ಅಂದರೆ ಡ್ಯಾಶ್ ಮೊಬೈಲ್ ಇಂಡಸ್ಟ್ರಿ ಅಂತ ಹೇಳಿದಾಗ there is some prefix to be added there. ಅದು ಒಂದು ಇಂಡಸ್ಟ್ರಿ. ಯಾವ ಇಂಡಸ್ಟ್ರಿ ಅನ್ನೋದನ್ನು ನೋಡೋಣ. ಸ್ಲೋ ಡೌನ್ ಅಂದರೆ ಪ್ರೊಡಕ್ಷನ್ ಸರಿಯಾಗಿ ಆಗ್ತಿಲ್ಲ. there is a slowdown in the dash mobile industry. ನಾವು ಆಲ್ಟರ್ ಮೊಬೈಲ್ ಕರೆಕ್ಟಾ, ಆರ್ಚ್ ಮೊಬೈಲ್ ಕರೆಕ್ಟಾ, ಆಟೋಮೊಬೈಲ್ ಕರೆಕ್ಟಾ, ಆಗ್ರಿ ಮೊಬೈಲ್ ಕರೆಕ್ಟಾ? ಸೊ these are all the prefixes and which will be suitable there. So there is a slowdown in the automobile industry. That is the right answer. Automobile. ಆಲ್ಟರ್ ಅಂತಂದರೆ ಇನ್ನೊಂದು ಅಂತ. ಆರ್ಚ್ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಈಸ್ ಲೈಕ್ ಎನ್ ಇಂಪೋಸಿಂಗ್ ಸ್ಟ್ರಕ್ಚರ್. ಆಗ್ರಿ ಅಂದರೆ ರಿಲೇಟೆಡ್ ಟು ಫೀಲ್ಡ್. ಓಕೆ, ಆಟೋ ಅಂದರೆ ಸೆಲ್ಫ್, ಆಟೋಮೊಬೈಲ್ ಅಂದರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ಸ್ ಯಾವುದಾದ್ರೂ ಇದ್ದರೆ ದೇ ಆರ್ ಕಾಲ್ಡ್ ಆಸ್ ಆಟೋಮೊಬೈಲ್ಸ್ ಅಂತ. ಹಿ ಹ್ಯಾಡ್ ಟು ಡ್ಯಾಶ್ ರೈಟ್ ದಿ ಆರ್ಟಿಕಲ್ ಒನ್ಸ್ ಅಗೇನ್. ಸೊ ಕ್ಲೂ ಇದೆ, ಹಿ ಹ್ಯಾಡ್ ಟು ರೈಟ್. ಈಗ ರೈಟ್ ದ ಆರ್ಟಿಕಲ್ ಒನ್ಸ್ ಅಗೇನ್, ಇನ್ನೊಂದು ಸರ್ತಿ ಅಂತ ಹೇಳಿದಾಗ ಪುನರ್ ಅಂತ ನಾವು
ಕನ್ನಡದಲ್ಲಿ ಹೇಳ್ತೀವಿ. ವಾಚನ ಅಂದರೆ ಇನ್ನೊಂದು ಸರ್ತಿ ಹೇಳುವಂಥದ್ದು. ಇಲ್ಲಿ ಹಿ ಹ್ಯಾಸ್ ಟು ಇನ್ನೊಂದು ಸರ್ತಿ ಬರಿಬೇಕು ಅಂತ ಹೇಳಿದಾಗ ಮಲ್ಟಿ ಅಂದರೆ ಮೆನಿ ಟೈಮ್ಸ್, ಮ್ಯಾಕ್ರೋ ಮೀನ್ಸ್ ಬಿಗ್, ಆರ್ ಇ ಅಂದರೆ ಅಗೇನ್. ಇಲ್ಲಿ ರೀ ಅಂತ ಹೇಳಿದ್ರೆ ಅಗೇನ್. ಇಲ್ಲಿ ಈ ರೀ ಇಲ್ಲ, ಬಟ್ ದೇರ್ ಇಸ್ ನೋ ಮೀನಿಂಗ್ ಟು ದಿಸ್, ಬಟ್ ಇಟ್ ಹ್ಯಾಸ್ ಬೀನ್ ಗಿವನ್. ನಾವು ಹಿ ಹ್ಯಾಡ್ ಟು ರೀರೈಟ್ ದಿ ಆರ್ಟಿಕಲ್. ಆರ್ಟಿಕಲ್ ಅಂದರೆ ಆ ಒಂದು ಕಾಲಮ್ ಅಥವಾ ಕತೆ ಅಥವಾ ಫೀಚರ್. ಓಕೆ, ಸೊ ರೀರೈಟ್ ದಿ ಆರ್ಟಿಕಲ್ ಒನ್ಸ್ ಅಗೇನ್. ಪುನರ್, ಆ ರೀ ಅಂತಂದರೆ ಮತ್ತೆ, ಪುನಃ, ಪುನರ್ ಅಂತ ಹೇಳಿ. ಸೊ ರೀ ಮೀನ್ಸ್ ಟು ರೀಡು, ರೀಲರ್ನ್, ರೀರೈಟ್, ರಿವೈಸ್, ರಿವ್ಯೂ. ಓಕೆ, ವ್ಯೂ ಮಾಡಿರೋದನ್ನ ಇನ್ನೊಂದು ಸರ್ತಿ ವ್ಯೂ ಮಾಡೋದನ್ನ ರಿವ್ಯೂ ಅಂತ ಹೇಳ್ತೀವಿ. ಸೊ ದಿ ಕರೆಕ್ಟ್ ಪ್ರಿಫಿಕ್ಸ್ ಇಸ್ ರೀರೈಟ್ ಅಂತ ಅರ್ಥ. ನೆಕ್ಸ್ಟ್ ಒನ್, vitamins are lost in dash cooked food ಅಂತಂದರೆ ವಿಟಮಿನ್ಸ್ ಕೆಲವೊಂದು ಫುಡ್ಡಲ್ಲಿ ಹೊರಟೋಗಿರತ್ತೆ. ಯಾವ ಥರ ಫುಡ್ಡಲ್ಲಿ? ಡಿಕುಕ್ಡ್ ಮೀನ್ಸ್ ವಾಟ್ ವಿಚ್ ಇಸ್ ಅಗೇನ್ ನಾಟ್ ಕುಕ್ಡ್ ಅನ್ನೋ ಥರ. ರೀಕುಕ್ಡ್ ಅಂದರೆ ಮತ್ತೆ ರೀಹೀಟ್ ಮಾಡಿರೋವಂಥದ್ದು. ಸಬ್ ಕುಕ್ಡ್ ಅನ್ನೋದು ಅರ್ಥ ಇಲ್ಲ. ಓವರ್ ಕುಕ್ಡ್ ಅಂತ ಅಂದರೆ ಎಷ್ಟು ಅದು ಆಲ್ಮೋಸ್ಟ್ ಅದನ್ನು ಸೀದಿಸ್ಬಿಟ್ಟಿರೋದು ಅಥವಾ ಓವರ್ ಕುಕ್ಕಿಂಗ್ ಆಗಿರೋದು, ಅಗತ್ಯಕ್ಕಿಂತ ಹೆಚ್ಚಾಗಿ ಕುಕ್ ಆಗಿರೋದನ್ನು ಇಟ್ ಈಸ್ ಕಾಲ್ಡ್ ಆ್ಯಸ್ ಓವರ್ ಕುಕ್ಕಿಂಗ್. ಸೊ ಯಾವಾಗ ಇಲ್ಲಿ ವಿಟಮಿನ್ಸ್ ಹೊರಟೋಗೋದು ಅಂತ ಹೇಳಿದಾಗ ವೆನ್ ದ ಫುಡ್ ಈಸ್ ಓವರ್ ಕುಕ್ಡ್ ಅಂದರೆ ಅಧಿಕವಾಗಿ ಅದನ್ನು ನಾವು ಬೇಯಿಸಿದಾಗ ಅದರಲ್ಲಿರುವಂಥ ವಿಟಮಿನ್ಸ್ ವಿಲ್ ಬಿ ಲಾಸ್ಟ್. ಓಕೆ, ಸೊ ವಿಟಮಿನ್ಸ್ ಆರ್ ಲಾಸ್ಟ್ ಇನ್ ಓವರ್ ಕುಕ್ಡ್ ಫುಡ್. ಸೊ ಓವರ್ ಈಸ್ ದ ಪ್ರಿಫಿಕ್ಸ್ ದೇರ್. Not D, not re, not sub, not but over. Okay, now this is a dash annual journal. That means bracket ಅಲ್ಲಿ ಕ್ಲೂ ಏನು? ಪಬ್ಲಿಷ್ಡ್ ಟ್ವೈಸ್ ಅ ಇಯರ್. ಇದು ಆ್ಯನ್ಯುವಲ್ ಜರ್ನಲ್ ಅಂದರೆ ಅವರ ಒಂದು ಮ್ಯಾಗಝಿನ್ ಅಥವಾ ಪುಸ್ತಕ ಅಥವಾ ಒಂದು ಪಬ್ಲಿಕೇಶನ್. ಓಕೆ, ಸೊ ದ್ಯಾಟ್ ಪಬ್ಲಿಕೇಶನ್ ಈಸ್ ಪಬ್ಲಿಷ್ಡ್ ಆ್ಯಸ್ ಪಬ್ಲಿಷ್ ಟ್ವೈಸ್ ಅ ಇಯರ್. ಟ್ವೈಸ್ ಅಂದ್ರೇನು? ಆ ವರ್ಷಕ್ಕೆ 2 ಸರ್ತಿ ಅದನ್ನು ಬಿಡುಗಡೆ ಮಾಡ್ತಾರೆ. ಸೊ ವಾಟ್ ಈಸ್ ಇಟ್ ಕಾಲ್ಡ್ ಆ್ಯಸ್? ಈ ಆ್ಯನ್ಯುವಲ್ ಮೀನ್ಸ್ ಅಂದರೆ ಆ್ಯನ್ಯುವಲ್ ಅಂದರೆ ವಾರ್ಷಿಕ ಅಂತ ಹೇಳಿ. ಆದರೆ ಇಲ್ಲಿ ವರ್ಷಕ್ಕೆ 2 ಸರ್ತಿ ಅಂತ ಹೇಳಿದಾಗ ಇಲ್ಲಿ ಏನು ಬರಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಬೈ ಅಂದರೆ ಟು, TRE ಟ್ರೇ ಅಂತ ಅಂದರೆ 3, ಪ್ರೀ ಅಂತ ಅಂದರೆ ಬಿಫೋರ್, ಆ್ಯಸ್ ಯು ನೋ ಪೋಸ್ಟ್ ಮೀನ್ಸ್ ಆಫ್ಟರ್ ಅಂತ ಹೇಳಿ. ಸೊ ವರ್ಷಕ್ಕೆ 2 ಸರ್ತಿ. ನಾವು ನಿಮಗೆ ಡಿಜಿಟ್ಸ್ ಬಗ್ಗೆ ಒಂದು ಸ್ವಲ್ಪ ಜಸ್ಟ್ ಎಕ್ಸ್ಟ್ರಾ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ 1ಗೆ ಏನಂತಾರೆ? ಇದು ವಾಟ್ ಯು ಕಾಲ್ ಹ್ಯಾಸ್ ಗ್ರೀಕ್ ನ್ಯೂಮರಾಲಜಿಯಲ್ಲಿ ನಂಬರ್ಸಲ್ಲಿ 1 ಮೀನ್ಸ್ ಯೂನಿ. ಓಕೆ, 2 ಅಂತ ಹೇಳಿದ್ರೆ ಬೈ. ಓಕೆ, 3 ಅಂತ ಹೇಳಿದ್ರೆ ಟ್ರೀ ಅಥವಾ TRE ಟ್ರಿಪಲ್, ಟ್ರೈಪಾಡ್ ಎಟ್ಸೆಟ್ರಾ. ದೆನ್ 4ಗೆ ಏನಂತಾರೆ? ಕ್ವಾರ್ಟರ್ ಅಂತಿರಲ್ಲ ಹಾಗೆ ಕ್ವಾರ್ಟ. 5ಗೆ ದೇ ಸೇ ಪೆಂಟಾ. 5 ಮೀನ್ಸ್ ಪೆಂಟಾ. ಓಕೆ, 6ಗೆ ಏನಂತಾರೆ? ಸೆಸ್ಟಾ ಅಥವಾ ಸೆಸ್ಟೇಟ್. ಓಕೆ, ದೆನ್ 7ಗೆ ಸೆಪ್ಚುವಾ, SEPTUA ಸೆಪ್ಚುವಾ. ದೆನ್ 8ಗೆ ಆಕ್ಟೇವ್ ಅಂತ ಹೇಳ್ತಾರಲ್ಲ ಹಾಗೆ ಆಕ್ಟಾ. 9ಗೆ ನಾನಾ, NONA. 10ಗೆ ಡೆಕೇಡ್ ಅಂತ ಹೇಳ್ತೀವಲ್ಲ ಹಾಗೆ. ದಿಸ್ ಇಸ್ ಫಾರ್ ಯುವರ್ ಅಡಿಷನಲ್ ಇನ್ಫಾರ್ಮೇಷನ್. ಇಟ್ಸ್ ನಾಟ್ ಸಮಥಿಂಗ್ ಲೈಕ್, ಬಟ್ ಜನರಲ್ ಆಗಿ ನಿಮಗೆ ಇಂಥದ್ದೆಲ್ಲ ಬಂದಾಗ ಕ್ವಾರ್ಟರ್ ಅಂತೀರಾ, ಪೆಂಟಾಗನ್ ಅಂತೀರಾ, ಮತ್ತು ಟ್ರೈಪಾಡ್ ಅಂತೀರಾ, ಟ್ರಿಪಲ್ ಅಂತ ಹೇಳ್ತೀರಾ, ಮತ್ತು ಆಕ್ಟಾಜೆನೇರಿಯನ್, ನಾನೆಜೆನ್, ಡೆಕೇಡ್, ದೆನ್ ಬೈಲಿಂಗ್ವಲ್. ಓಕೆ, ಸೆಪ್ಚುವಾಜೆನೇರಿಯನ್ ಮತ್ತು ಯೂನಿಕಾರ್ನ್. ಸೊ ಇದೆಲ್ಲನೂ ಸಹ ವಿ ಯೂಸ್ ಇಟ್ ಇನ್ ರೆಗ್ಯುಲರ್ ಲ್ಯಾಂಗ್ವೇಜಸ್. ಸೊ ಅದನ್ನು ನಾವು ಇಲ್ಲಿ ನೋಡಿದಾಗ ಬೈ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸರ್ತಿ ಅಂತ ಹೇಳಿದಾಗ 2. ಬೈ ಮೀನ್ಸ್ 2 ಅಲ್ವಾ? ಸೊ ಬೈ ಆ್ಯನ್ಯುವಲ್ ಇಲ್ಲಿ ಏನು ಬರಬೇಕು? ದಿಸ್ ಈಸ್ ಅ ಬೈ ಆ್ಯನ್ಯುವಲ್ ಜರ್ನಲ್ ಅಂದರೆ ವರ್ಷಕ್ಕೆ 2 ಸರ್ತಿ ಪಬ್ಲಿಷ್ ಆಗುವಂತಹ ಜರ್ನಲ್. TRE ಅಂದರೆ 3. ಫೈನ್. ದೆನ್ ನೆಕ್ಸ್ಟ್ ಒನ್,
ಡ್ಯಾಶ್ ಡೇಟೆಡ್ ಚೆಕ್ಸ್ ಆರ್ ಟು ಬಿ ಎನ್ಕ್ಲೋಸ್ಡ್ ಅಂದರೆ ನೀವೇನೇ ಮಾಡಿದ್ರೂ ಸಹ ಒಳಗಡೆ ಕವರಲ್ಲೋ ಅಥವಾ ಅದೊಂದು ಲಕೋಟೆಯಲ್ಲೋ ಏನಿರಬೇಕು, ಡ್ಯಾಶ್ ಡೇಟೆಡ್ ಚೆಕ್ಸ್. ಯೂಶಲಿ ಯಾವ ಪದ ಬಳಸ್ತೀರಾ? ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂದರೆ ಅದು ಮತ್ತೆ ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂದರೆ ಇವತ್ತು ನಾವು ಕೊಡೋಕ್ಕಾಗ್ತಾ ಇಲ್ಲ, ಬಟ್ ಚೆಕ್ಸ್ ವಿಲ್ ಬಿ ಗಿವನ್ ಟು ಯು ವಿತ್ ಅವರ್ ಸಿಗ್ನೇಚರ್ ವಿಚ್ ಯು ಕ್ಯಾನ್ ಎನ್ಕ್ಯಾಶ್ ಲೇಟರ್ ಅಲ್ವಾ. ಆಮೇಲೆ ಬೇಕು 1 ತಿಂಗಳು 2 ತಿಂಗಳು ಆದಮೇಲೆ ಬೇಕಾದ್ರೆ ನೀವು ಡ್ರಾ ಮಾಡ್ಕೊಳ್ಳಿ. ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಡೇಟೆಡ್. ಸೊ ಪ್ರೀ ಅಂತ ಹೇಳಿದ್ರೆ ಮೊದಲೇ, ಬಟ್ ಯೂಶಲಿ ಪೋಸ್ಟ್ ಮೀನ್ಸ್ ಆಫ್ಟರ್, ರೀ ಮೀನ್ಸ್ ಅಗೇನ್, ಮಲ್ಟಿ ಮೀನ್ಸ್ ಮೆನಿ. ಓಕೆ, ಹಾಗಾಗಿ ಇಲ್ಲೇನು ಬರಬೇಕು? ಪೋಸ್ಟ್ ಡೇಟೆಡ್ ಚೆಕ್ಸ್ are to be enclosed. ಈಗ ನೀವು ಎನಿ ವೆಹಿಕಲ್ ದಟ್ ಯು ಪರ್ಚೇಸ್ ಆನ್ EMI ಅನ್ನೋವಾಗ ಯು ಗಿವ್ ದ ಪೋಸ್ಟ್ ಡೇಟೆಡ್ ಚೆಕ್ಸ್. ದೆನ್ ಬಿಟ್ ಬೈ ಬಿಟ್ ದ ಗವರ್ಮೆಂಟ್ ಹ್ಯಾಸ್ ಡ್ಯಾಶ್ ಮ್ಯಾಂಟಲ್ಡ್ ದ ಓಲ್ಡ್ ಎಜುಕೇಷನ್ ಸಿಸ್ಟಮ್. ಸ್ವಲ್ಪವಾಗಿ ಗ್ರ್ಯಾಜುವಲ್ ಆಗಿ ಹಳೆಯ ಎಜುಕೇಷನ್ ಸಿಸ್ಟಮ್ ಬಂದು ಅದು ಡಿಸ್ಮ್ಯಾಂಟ್ಲಿಂಗ್ ಅಂದರೆ ಅದನ್ನು ಬಿಡಿಸಿ ಅದನ್ನು ಕೊಲ್ಯಾಪ್ಸ್ ಆಗ್ತಾ ಇದೆ, ಅದನ್ನು ಕಂಪ್ಲೀಟಾಗಿ ಉರುಳಿಸ್ತಾ ಇದೆ. ಡಿಸ್ಮ್ಯಾಂಟಲಿಂಗ್ ಇಸ್ ಟು ರಿಮೂವ್ ಸ್ಟೆಪ್ ಬೈ ಸ್ಟೆಪ್. ಯಾವುದನ್ನೋ ನಾವು ಸ್ಟೆಪ್ ಆಗಿ ಜೋಡಿಸಿರ್ತೀವಿ, ಅದನ್ನು ಆ ಸ್ಟೆಪ್ಪನ್ನ ಒಂದೊಂದೇ ಅದನ್ನು ತೆಗೆದಾಗ ದಟ್ ಈಸ್ ಕಾಲ್ಡ್ ಆಸ್ ಟು ರಿಮೂವ್ ದ ಮ್ಯಾಂಟಲ್. ಓಕೆ, ಹಾಗಾಗಿ ವಿಚ್ ಪ್ರಿಫಿಕ್ಸ್ ಶುಡ್ ಕಮ್ ದೇರ್ ಅಂದರೆ ಓಲ್ಡ್ ಎಜುಕೇಷನ್ ಪ್ಯಾಟರ್ನ್ ಒಂದೊಂದೇ ಕೆಳಗೆ ಉರುಳಿ ಬೀಳ್ತಾ ಇದೆ ಅಂತ. ಡಿ ಅಂತ ಇದೆ, ಡಿ ಮ್ಯಾಂಟಲ್ ಆಗತ್ತಾ, ಮಿಸ್ ಮ್ಯಾಂಟಲ್, ಡಿಸ್ಮ್ಯಾಂಟಲ್, ಎನ್ ಮ್ಯಾಂಟಲ್ ಅಂತ ಇದೆ. ಸೊ ಇಲ್ಲಿ ಮ್ಯಾಂಟಲ್ಗೆ ಉರುಳಿಸೋ ಅಂಥದ್ದಕ್ಕೆ ವಿ ಕಾಲ್ ಇಟ್ ಆ್ಯಸ್ ಡಿಸ್ಮ್ಯಾಂಟಲ್ಡ್. ಡಿಸ್ಮ್ಯಾಂಟಲ್ ಅಂದರೆ ಉರುಳಿಸೋದು, ಟು ಕೊಲ್ಯಾಪ್ಸ್ ದಿ ಓಲ್ಡ್ ಎಜುಕೇಷನ್ ಸಿಸ್ಟಮ್. ಸೊ ದ ಪ್ರಿಫಿಕ್ಸ್ ದಟ್ ಹ್ಯಾಸ್ ಟು ಬಿ ಯೂಸ್ಡ್ ಈಸ್ ಡಿಸ್. ದೆನ್ he was punished for, there is a clue for you, he was punished for what? ರಾಂಗ್ ಯೂಸೇಜ್ ಆಫ್ ಫಂಡ್ಸ್. ಅಂದರೆ ಆ ಹಣದ ಒಂದು ತಪ್ಪು ಒಂದು ವ್ಯವಹಾರ ಮಾಡಿದ್ರಿಂದ ಅಲ್ಲಿ ಹಿ ವಾಸ್ ಪನಿಷ್ಡ್. ರಾಂಗ್ ಯೂಸೇಜ್ ಆಫ್ ಫಂಡ್ಸ್. ಇಲ್ಲಿ ಮಿಸ್ ಇದೆ, ಮಾಲ್ ಇದೆ, ಅನ್ ಇದೆ, ಇರ್ ಇದೆ. ಸೊ ಅಲ್ಲಿ ಯೂಸೇಜ್ ಅಂತ ಬಂದಾಗ ಯೂಸ್ ದ ವರ್ಡ್, ಅಲ್ಲಿ ವರ್ಡ್ ಸಹ ಕೊಟ್ಟಿಲ್ಲ, ಈ ಕ್ಲೂ ಮಾತ್ರ ಕೊಟ್ಟಿದ್ದಾರೆ. ಸೊ ವೆನ್ ಯು ಸೇ ಯೂಸ್ ಅಂತ ಅಂದಾಗ ದ ಪ್ರಿಪೋಸಿಷನ್ ಈಸ್ ಮಿಸ್ಯೂಸ್ ಆಫ್ ಫಂಡ್ಸ್. ಮಾಲ್ ಯೂಸ್ ಬರಲ್ಲ, ಅನ್ಯೂಸ್ ಇಲ್ಲಿ ಬರಲ್ಲ, ಇರ್ ಯೂಸ್ ಬರೋದೇ ಇಲ್ಲ. ಸೊ ಹಾಗಾಗಿ ಅನ್ಯೂಸ್ ಅಂದರೆ ಯೂಸ್ ಮಾಡದೇ ಇರೋವಂಥದ್ದು, ಬಟ್ ಮಿಸ್ಯೂಸ್ ಅಂದರೆ ರಾಂಗ್ ಯೂಸೇಜ್ ಆಫ್ ದ ಫಂಡ್. ಸೊ ಇಟ್ ಈಸ್ ಮಿಸ್ಯೂಸ್. ಆಫ್ಟರ್ ಡ್ರಾಫ್ಟಿಂಗ್ the letter he mentioned one point in the dash. ಅಂದ್ರೇನು? ಬರೆದ ಮೇಲೆ, ಆ ಲೆಟರ್ ಬರೆದ ಮೇಲೆ ಕೆಳಗಡೆ ಒಂದು ಪಾಯಿಂಟ್ ಹಾಕಿದ. ಅಂದ್ರೆ ಏನು? ಸ್ಮಾಲ್ ನೋಟ್ ರಿಟರ್ನ್ ಅಟ್ ದ ಎಂಡ್ ಆಫ್ ದ ಲೆಟರ್. ಸೊ ಒಂದು ಪತ್ರ ಬರೆದ ಮೇಲೆ ಅಲ್ಲಿ ಕೆಳಗಡೆ ಒಂದು ಅಡಿಷನಲ್ ಪಾಯಿಂಟನ್ನು ಸೇರಿಸೋದಕ್ಕೆ ಏನಂತೀವಿ? ಸೊ he mentioned one point in the letter. PRO, ಪ್ರೋ ಅಂತಂದರೆ ಫಾರ್. ಓಕೆ, ಯಾರಿಗಾದರೂ ಪರವಾಗಿರೋದನ್ನು ವಿ ಕಾಲ್ ಇಟ್ ಆಸ್ PRO, ಪ್ರೋ. ಪ್ರೀ ಅಂತ ಹೇಳಿದ್ರೆ ಬಿಫೋರ್, ಪೋಸ್ಟ್ ಆಫ್ಟರ್. ಎಕ್ಸ್ ಅಂತ ಅಂದರೆ ಪ್ರೀವಿಯಸ್. ಓಕೆ, ಎಕ್ಸಾಂಪಲ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಅಂದರೆ ಫಾರ್ಮರ್, ಮೊದಲು ಇದ್ದಂಥವರು ಅಂತ ಹೇಳಿ. ಈಗ ಲೆಟರಿನ ಕೆಳಭಾಗದಲ್ಲಿ ಅಡಿಷ್ನಲ್ ಪಾಯಿಂಟನ್ನು ಹಾಕೋದಕ್ಕೆ ಏನಂತೀವಿ ನಾವು? ವಿ ಕಾಲ್ ಇಟ್ ಆ್ಯಸ್, ಈಗ ಲೆಟರ್ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋವಂಥದ್ದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಟ್ ಹ್ಯಾಸ್ ಟು ಕಮ್ ವಿತ್ ಪ್ರಾಕ್ಟೀಸ್. ಇದನ್ನು ನಾವು ಸ್ಕ್ರಿಪ್ಟ್ ಬರೆದಿರೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಸ್ಕ್ರಿಪ್ಟ್. ಸೊ ಅದಕ್ಕೆ ಅಡಿಷ್ನಲ್ ನೋಟ್ ಸೇರಿಸಿದಾಗ ಇಟ್ ಬಿಕಮ್ಸ್ ದ ಪೋಸ್ಟ್ ಸ್ಕ್ರಿಪ್ಟ್. Okay, the additional point in that letter is called as the postscript ಅಥವಾ PS ಅಂತ ಹಾಕಿರ್ತಾರೆ ಕೆಳಗಡೆ, ಪೋಸ್ಟ್ ಸ್ಕ್ರಿಪ್ಟ್. ಅಕಸ್ಮಾತ್ ಲೆಟರಲ್ಲಿ ಹೇಳದೇ ಇರೋವಂಥದ್ದು, ಬಿಟ್ಟು ಹೋಗಿರೋವಂಥದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಆ್ಯಡೆಡ್ ಇನ್ ದ ಪೋಸ್ಟ್ ಸ್ಕ್ರಿಪ್ಟ್. ಫೈನ್. ದೆನ್ ನೆಕ್ಸ್ಟ್ ಒನ್. ಆಫ್ಟರ್ he met with an accident his leg bone was dash. ಈಗ ನಾಟ್ ಇನ್ ಪ್ರಾಪರ್ ಪ್ಲೇಸ್ ಅಂದರೆ ಇಲ್ಲಿ ಪ್ಲೇಸ್ ತಗೊಳ್ಳೋಣ. ಯಾಕಂದರೆ ಇಲ್ಲಿ ಕೊಟ್ಟಿರೋದು ರೆಟ್ರೋ ಅಂತ ಅಂದರೆ ಗೋಯಿಂಗ್ ಬ್ಯಾಕ್. ಓಕೆ, ಮೂವ್ಮೆಂಟ್ ಆಫ್ ಗೋಯಿಂಗ್ ಬ್ಯಾಕ್. ಡಿಸ್ ಅಂತ ಹೇಳಿದ್ರೆ ನೆಗೆಟಿವ್. ಓಕೆ, ಬ್ರಿಂಗಿಂಗ್ ಡೌನ್. ಪ್ರೀ ಅಂದರೆ ಬಿಫೋರ್. ಆಟೋ ಅಂದರೆ ಸೆಲ್ಫ್. Okay, now after he met with an accident his leg bone was dash place. ಏನಂತ ಹೇಳಬೇಕು? displaced.
ಹಿಸ್ ಲೆಗ್ ಬೋನ್ ವಾಸ್ ಡಿಸ್ಪ್ಲೇಸ್ಡ್ ಅಂದರೆ ಡಿಸ್ಲೊಕೇಟ್ ಆಗಿರೋವಂಥದ್ದು. ಆ ಬೋನು ಬೇರೆ ಬೇರೆ ಕಡೆ ಜರುಗಿರುವಂಥದ್ದು. ಹಿಸ್ ಬೋನ್ ವಾಸ್ ಡಿಸ್ಪ್ಲೇಸ್ಡ್. ಓಕೆ, ನಾಟ್ ರೆಟ್ರೋಪ್ಲೇಸ್ಡ್, ಪ್ರೀಪ್ಲೇಸ್ಡ್, ಇದು ಯಾವುದೂ ಬರಲ್ಲ. ಇಟ್ ವಾಸ್ ಡಿಸ್ಪ್ಲೇಸ್ಡ್ ಮೀನ್ಸ್ ಇಟ್ ವಾಸ್ ಔಟ್ ಆಫ್ ಪ್ಲೇಸ್ ಅಥವಾ ಡಿಸ್ಲೊಕೇಟೆಡ್. ದೆನ್ ದ ರೆಫ್ಯೂಜೀಸ್ ಶುಡ್ ನಾಟ್ ಡ್ಯಾಶ್ ಎಂಟರ್ ದ ಫಾರಿನ್ ಕಂಟ್ರಿ ವಿದೌಟ್ ಪರ್ಮಿಷನ್ ಅಂತ ಕ್ಲೂ ಕೊಟ್ಟಿದ್ದಾರೆ. ಈಗ somebody's territory is there, somebody's building ಅಥವಾ ಪ್ರಿಮೈಸಸ್ ಇರುತ್ತೆ, ಅದನ್ನು ನಾವು ಅಲ್ಲಿ ಕ್ರಮಬದ್ಧವಾಗಿ ಕ್ರಮಬದ್ಧತೆ ಇಲ್ಲದೆ ಅತಿಕ್ರಮಣ ಮಾಡಿದಾಗ ಇಫ್ ಯು ಎಂಟರ್ ಸಂಬಡೀಸ್ ಪ್ರಿಮೈಸಸ್ ವಿದೌಟ್ ಪರ್ಮಿಷನ್ ಅಂತಂದರೆ ಅದನ್ನು ಅತಿಕ್ರಮಣ ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ದ ರೆಫ್ಯೂಜೀಸ್ ಅಂದರೆ ನಿರಾಶ್ರಿತರು ಅಂತ ಅರ್ಥ. ದ ರೆಫ್ಯೂಜೀಸ್ ಶುಡ್ ನಾಟ್ ಎಂಟರ್ ದ ಫಾರಿನ್ ಕಂಟ್ರಿ ವಿತೌಟ್ ಪರ್ಮಿಷನ್ ಅಂತ ಹೇಳಿದ್ರೆ ಇಲ್ಲಿ ಯು ಹ್ಯಾವ್ ಬೀನ್ ಗಿವನ್ ಟು, ಟ್ರೆಸ್, ಸೆಮಿ, ಸೀನೆ. ಓಕೆ, ಸೊ ಟು ಬರೋದಿಲ್ಲ. ಟ್ರೆಸ್ ಅಂತ ಹೇಳಿದಾಗ ಇಟ್ ಬಿಕಮ್ಸ್ ಆಸ್ ಟ್ರೆಸ್ ಪಾಸಿಂಗ್ ಅಂತ ಹೇಳಿದ್ರೆ ಅತಿಕ್ರಮಣ ಮಾಡುವಂಥದ್ದು, ನಮ್ಮದಲ್ಲದೆ ಇರುವಂಥ ಜಾಗನ ವಿ ಆರ್ ಟ್ರೆಸ್ ಪಾಸಿಂಗ್. ಸೊ ದೇ ಶುಡ್ ನಾಟ್ ಟ್ರೆಸ್ ಪಾಸ್ ಅಂದರೆ ಅತಿಕ್ರಮಿಸಬಾರ್ದು. ಸೆಮಿ ಅಂದರೆ ಹಾಫ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಸಿನೆ ಅಂತ ಹೇಳಿದಾಗ ಬೇರೆ ಬೇರೆ ಒಂದು ವರ್ಡ್ಗೆ ಅದು ಜೊತೆಯಲ್ಲಿ ಬರುತ್ತೆ, ಬಟ್ ವೆರಿ ರೇರ್ಲಿ ಇಟ್ ಈಸ್ ಯೂಸ್ಡ್. ಆಲ್ ರೈಟ್, ಸೊ ಟ್ರೆಸ್ ಪಾಸಿಂಗ್ ಅತಿಕ್ರಮಣ. ನೆಕ್ಸ್ಟ್ ಒನ್, ಫ್ರಾಗ್ಸ್ ಆ್ಯಂಡ್ ಕ್ರೊಕೊಡೈಲ್ಸ್ ಆರ್ ಡ್ಯಾಶ್ ಅಂದ್ರೇನು? ಫ್ರಾಕ್ಸ್ ಆ್ಯಂಡ್ ಕ್ರೊಕೊಡೈಲ್ಸ್ ಆರ್ ಲಿವ್ ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್. ಭೂಮಿ ಪ್ಲಸ್ ನೀರಲ್ಲಿ ಇರುವಂತಹ ಪ್ರಾಣಿಗಳು, ಫ್ರಾಗ್ಸ್ ಆ್ಯಂಡ್ ರೆಪ್ಟೈಲ್ಸ್. ಸೊ ವಾಟ್ ಡು ವಿ ಕಾಲ್ ದೆಮ್ ಆಸ್? ಆಂಫಿ, ಆಲ್ಫಾ, ಆಂಟಿ, ಕ್ಯಾಟಾ. ಓಕೆ, ನೌ ದೇ ಆರ್ ಕಾಲ್ಡ್ ಆಸ್ amphibians. ಬೋತ್ ಆನ್ ಲ್ಯಾಂಡ್ ಆ್ಯಂಡ್ ವಾಟರ್, ಇಟ್ಸ್ ಅ ಬಯೋಲಾಜಿಕಲ್ ಟರ್ಮ್. ಓಕೆ, ಸ್ಪೀಶೀಸ್ಗೆ ನಾವು ಕೊಟ್ಟಿರೋಂಥ ಹೆಸರುಗಳು. ಸೊ ಅಂಥ ಬೋತ್ ಲ್ಯಾಂಡ್ ಆ್ಯಂಡ್ ವಾಟರಲ್ಲಿ ಇರುವಂಥ ಪ್ರಾಣಿಗಳನ್ನು ವಿ ಕಾಲ್ ದೆಮ್ ಆಸ್ ಆಂಫಿಬಿಯನ್ಸ್. Then the chief guest inaugurated a dash purpose project. Chief guest inaugurated a dash purpose. ಏನು? A project that works for many. Many ಅನ್ನೋದನ್ನು we already have seen. Many means multi. Now ಇಲ್ಲಿ multi ಇದೆ. More. ಓಕೆ, ಫೋರ್, FORE, ಫೋರ್ ಅಂದರೆ FOUR ಅಂದರೆ 4, FORE ಅಂದರೆ ಮುಂದೆ, ಫೋರ್ ಹೆಡ್ ಅಂತ ಹೇಳಿದ್ರೆ ಹಣೆ. ಓಕೆ, ಫೋರ್ ರನ್ನರ್ ಅಂತಂದರೆ ಮುಂದಾಳತ್ವ. ಆಲ್ ರೈಟ್, ಸೊ FORE ಅಂತಂದರೆ ಮುಂದೆ ಇರುವಂಥದ್ದು ಅಥವಾ ಮುಂದೆ ಇರುವಂಥದ್ದು. ನಾವು ದಟ್ ವರ್ಕ್ಸ್ ಫಾರ್ ಮೆನಿ ಪರ್ಪಸಸ್, ನನ್ ಅಂತ ಇಲ್ಲ. ಇನಾಗ್ಯುರೇಟೆಡ್ ಅ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಓಕೆ, ದೆನ್ ನೆಕ್ಸ್ಟ್ ಒನ್, there has been a further small dash valuation against the dollar. ಅಂದರೆ ರುಪಿ ಡಾಲರ್ಗೆ ಹೋಲಿಸಿದಾಗ there has been a small, ಇನ್ನೂ ಕೆಳಗಿಳಿದಿದ್ದೀವಿ ನಾವು. ಸೊ ವ್ಯಾಲ್ಯೂಯೇಷನ್ ಅಂತ ಅಂದರೆ ದ ವ್ಯಾಲ್ಯೂ ಆಫ್ ಮನಿ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಅಂತ ಹೇಳಿದಾಗ ರೆಡ್ಯೂಸ್ ದ ವ್ಯಾಲ್ಯೂ ಆಫ್ ದ ಡಾಲರ್. ಡಿವ್ಯಾಲ್ಯೂಯೇಷನ್, ಇನ್ವ್ಯಾಲ್ಯೂಯೇಷನ್, ಡಿಸ್ವ್ಯಾಲ್ಯೂಯೇಷನ್, ಅನ್ವ್ಯಾಲ್ಯೂಯೇಷನ್. ಸೊ ಇಲ್ಲಿ ದ ಕರೆಕ್ಟ್ ಪ್ರಿಫಿಕ್ಸ್ ವಿಲ್ ಬಿ ಡಿವ್ಯಾಲ್ಯೂಯೇಷನ್. ಡಿವ್ಯಾಲ್ಯೂಯೇಷನ್ ಅಂದರೆ ಕೆಳಗಿಳಿಯುವಂಥದ್ದು. ರಿವ್ಯಾಲ್ಯೂಯೇಷನ್ ಅಂತಂದರೆ ಮತ್ತೆ ವ್ಯಾಲ್ಯೂ ಮಾಡುವಂಥದ್ದು. ಅನ್ವ್ಯಾಲ್ಯೂಯೇಷನ್ ಬರೋದಿಲ್ಲ, ಇನ್ನು ಡಿಸ್ಸನ್ನು ಬರೋದಿಲ್ಲ. ಸೊ ಹಾಗಾಗಿ ಡಿವ್ಯಾಲ್ಯೂಯೇಷನ್, ದಟ್ ಮೀನ್ಸ್ ಇಟ್ ಹಸ್ ಗಾನ್ ಡೌನ್ ಇನ್ ಇಟ್ಸ್ ವ್ಯಾಲ್ಯೂ. ಹಿ ವಾಸ್ ವರೀಡ್ ದಟ್ ದ ಪ್ಲ್ಯಾನ್ ಮೈಟ್ ಡ್ಯಾಶ್ ಫೈರ್. ಅಂದರೆ ಅವ್ನಿಗೇನು ಕನ್ಸರ್ನ್ ಆಗಿತ್ತು, ಹಾಕಿರೋ ಪ್ಲ್ಯಾನ್ ಬೌನ್ಸ್ ಆಗತ್ತೆ, ವಾಪಸ್ ನಮಗೆ ಬಡಿಯತ್ತೆ ಅಂತ ಹೇಳಿ ಅಂದ್ಕೊಂಡ. ಸೊ ಹಿ ವಾಸ್ ವರೀಡ್ ದಟ್ ದ ಪ್ಲ್ಯಾನ್ ಮೈಟ್ ಡ್ಯಾಶ್ ಫೈರ್. What is it? To fail to have the effect, to not work correctly. ಕ್ಲೂ ಏನು ಅಂತ ಹೇಳಿದ್ರೆ, ಏನೋ ಅಂದ್ಕೊಳ್ತೀವಿ, ಅದು ನಮಗೆ ವಾಪಸ್ ಬಂದಾಗ ಅದನ್ನೇನು ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ IM ಇದೆ, IN ಇದೆ, UN ಇದೆ, MIS ಅಂತ ಇದೆ. ಸೊ ಇಫ್ ಐ ಪ್ಲಾನ್ ಸಮಥಿಂಗ್ ಅಂಡ್ ಇಟ್ ಡಸಂಟ್ ವರ್ಕ್ ಪ್ರಾಪರ್ಲಿ, ಇಟ್ ಈಸ್ ಕಾಲ್ಡ್ ಆಸ್ ಮಿಸ್ಫೈರ್. ನಾನು ಅಂದ್ಕೊಂಡೇನೋ ಮಾಡಿರ್ತೀನಿ, ಬಟ್ ಅದು ಮಿಸ್ಫೈರ್ ಆಯಿತು, ಬ್ಯಾಕ್ ಫೈರ್ ಆಯಿತು. ಮಿಸ್ಫೈರ್, ದಟ್ ಮೀನ್ಸ್ ಮೈ plan was wrong, it was not effective, it was not something which worked correctly anta. Okay, so it is a misfire. Next one, this month's
this month marks my first anniversary as a dash smoker. ಸೊ ಈ ತಿಂಗಳು ಇಟ್ಸ್ ಮೈ ಫಸ್ಟ್ ಆ್ಯನಿವರ್ಸರಿ ಆಫ್ ಅ ಡ್ಯಾಶ್ ಸ್ಮೋಕರ್. ನಾನು ಸ್ಮೋಕಿಂಗನ್ನು ನಿಲ್ಲಿಸಿ 1 ವರ್ಷ ಆಯಿತು ಅಂತ ಹೇಳಿದಾಗ ಪರ್ಸನ್ ಹೂ ಡಸ್ ನಾಟ್ ಸ್ಮೋಕ್, ವಾಟ್ ಈಸ್ ಹಿ ಕಾಲ್ಡ್ ಆಸ್ ಪರ್ಸನ್ ಹೂ ಡಸ್ ನಾಟ್ ಸ್ಮೋಕ್? ಪ್ರೋ ಸ್ಮೋಕರ್. ಪ್ರೋ ಮೀನ್ಸ್ ಪ್ಲೀಸ್ ರಿಮೆಂಬರ್ ಫಾರ್ ಅಂತ ಹೇಳಿ. ನಾನ್ ಅಂತ ಅಂದರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಅವೇ ಫ್ರಮ್ ಇಟ್. ಓಕೆ. ಅನ್ ಅಂತ ಅಂದರೆ ಅಪೋಸಿಟ್. ದಿಸ್ ಅಗೇನ್ ಕಮಿಂಗ್ ಡೌನ್. ದಿಸ್ ಮಂತ್ ಮಾರ್ಕ್ಸ್ ಮೈ ಫಸ್ಟ್ ಆ್ಯನಿವರ್ಸರಿ ಆಸ್ ಎ non-smoker, non-smoker, one who does not smoke. Next, if there was a dash marital agreement, the court would consider the matter. ಅಂದರೆ ಈಗ ಮದುವೆಗಿಂತ ಮುಂಚೆನೇ ಒಂದು ಅಗ್ರಿಮೆಂಟ್ ಆಗಿದ್ದಿದ್ರೆ ದ ಕೋರ್ಟ್ ವುಡ್ ಹ್ಯಾವ್ ಕನ್ಸಿಡರ್ಡ್. ಮದುವೆಗಿಂತ ಮುಂಚೆ ಅಂತ ಹೇಳಿದ್ರೆ, ಮುಂಚೆ ಅನ್ನೋದಕ್ಕೆ ಏನು ಪ್ರಿಫಿಕ್ಸ್ ಅಂದರೆ ಪಿ ಆರ್ ಇ, ರೀ ಅಂದರೆ ಅಗೇನ್, ಸಬ್ ಅಂದರೆ ಸ್ವಲ್ಪ ಕೆಳಗಿರುವಂಥದ್ದು, ಮಿಸ್ ಅಂದರೆ ರಾಂಗ್ ಅಂತ ಹೇಳಿ. ಸೊ ಇಲ್ಲಿ ಯಾವುದು ಬರುತ್ತೆ? ಇಫ್ ದೇರ್ ವಾಸ್ ಅ ಪ್ರೀ ಮಾರಿಟಲ್ ಅಗ್ರಿಮೆಂಟ್, ಮೊದಲೇ ಮದುವೆ, ಮಾರಿಟಲ್ ಅಂತ ಅಂದರೆ ಮ್ಯಾರೇಜ್, ಆಲ್ ರೈಟ್. ಸೊ ಪ್ರೀ ಮ್ಯಾರೇಜ್ ಅಗ್ರಿಮೆಂಟ್ ಇದ್ದು ಅಂತ ಇದ್ದಿದ್ರೆ ದ ಕೋರ್ಟ್ ವುಡ್ ಹ್ಯಾವ್ ಕನ್ಸಿಡರ್ಡ್ ದ ಮ್ಯಾಟರ್ ಅಂತ ಅರ್ಥ. ದೆನ್ ನೆಕ್ಸ್ಟ್ ಒನ್, that which cannot be corrected is called. ಈಗ ದಿಸ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಸೈಸ್. ಇಲ್ಲಿ ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಕೇಳಿದ್ದಾರೆ. ಮೊದಲೆಲ್ಲ ಅದು ಬೇರೆ ಥರ ಇತ್ತು, ಈಗ ಡೈರೆಕ್ಟ್ ಡ್ಯಾಶ್ ಕೊಟ್ಟಿದ್ದಾರೆ, ಅಲ್ಲಿ ನೋ ಕ್ಲೂಸ್ ಇಲ್ಲಿ. ಸೊ ಯು ಹ್ಯಾವ್ ಟು ಫಿಲ್ ಇಟ್ ಅಪ್ ನಾವು. ದ್ಯಾಟ್ ವಿಚ್ ಕೆನ್ ನಾಟ್ ಬಿ ಕರೆಕ್ಟೆಡ್, ಯಾವುದನ್ನು ನಾವು ಸರಿಪಡಿಸೋದಕ್ಕೆ ಆಗೋದಿಲ್ವೋ, ನೋ ಇಟ್ ಕಾಂಟ್ ಬಿ ಕರೆಕ್ಟೆಡ್. ಆ ವ್ಯಕ್ತಿ ಆಗಿರಲಿ, ಆ ಸಿಚುವೇಶನ್ ಆಗಿರಲಿ, ಎನಿಥಿಂಗ್ ದಟ್ ಕೆನ್ ನಾಟ್ ಬಿ ಕರೆಕ್ಟೆಡ್, ಅದಿರೋದೇ ಹಾಗೆ ಅಂತ ಹೇಳಿದಾಗ ವಾಟ್ ಡು ಯು ಕಾಲ್ ಇಟ್? ಒನ್ ವರ್ಡ್ ಫಾರ್ ಇಟ್. ಏನು? ಅನ್ಇಂಟೆಲಿಜಿಬಲ್, ಅನ್ಇಂಟೆಲಿಜಿಬಲ್, ಇಲ್ಲೆಜಿಬಲ್, ಇಂಡೆಲಿಬಲ್ ಆ್ಯಂಡ್ ಇನ್ಕಾರಿಜಿಬಲ್. ಅನ್ಇಂಟೆಲಿಜಿಬಲ್ ಅಂತ ಅಂದರೆ ಬುದ್ಧಿನೇ ಇಲ್ಲದೆ ಇರೋರು, ಏನು ಹೇಳಿದ್ರು ಅರ್ಥನೇ ಆಗದೆ ಇರೋರನ್ನ ವಿ ಕಾಲ್ ಸಚ್ ಪೀಪಲ್ ಆಸ್ ಅನ್ಇಂಟೆಲಿಜಿಬಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಇಲ್ಲೆಜಿಬಲ್. ಇಲ್ಲೆಜಿಬಲ್ ಅಂದರೆ ವೇರ್ ಫಾರ್ ಎಕ್ಸಾಂಪಲ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ನೀಟ್. ಲೆಜಿಬಲ್ ಅಂತಂದರೆ ನೀಟ್ ಆಗಿರೋವಂಥದ್ದು. ಇಲ್ಲೆಜಿಬಲ್ ಅಂತ ಹೇಳಿದಾಗ ಇಲ್ಲಿ ನೋಡಿ, ಇಲ್ಲಿ ಅನ್ ಇಸ್ ದ ಪ್ರಿಫಿಕ್ಸ್, ಇಂಟೆಲಿಜಿಬಲ್ ಇಸ್ ದ ವರ್ಡ್. ಓಕೆ. ಇಲ್ಲಿ ಲೆಜಿಬಲ್ ಇಸ್ ದ ರೂಟ್ ವರ್ಡ್, ಐ ಎಲ್ ಇಸ್ ದ ಪ್ರಿಫಿಕ್ಸ್. ಓಕೆ. ಇಲ್ಲಿ ಡೆಲಿಬಲ್ ಅಂದರೆ ಸಮಥಿಂಗ್ ವಿಚ್ ಕ್ಯಾನ್ ಬಿ ಎರೇಸ್ಡ್ ಆರ್ ರಿಮೂವ್ಡ್. ಇಲ್ಲಿ ಡೆಲಿಬಲ್ ಇಸ್ ದ ವರ್ಡ್ ಆ್ಯಂಡ್ ಇನ್ ಇಸ್ ದ ಪ್ರಿಫಿಕ್ಸ್. ಇಲ್ಲಿ corrigible is the word and in is the prefix. ನೋಡಿ, ಇಲ್ಲಿ ದಿಸ್ ಇಸ್ ಅ ಡಿಫ್ರೆಂಟ್ ಎಕ್ಸಸೈಸ್. ಈಗ ಅವರೇ ನಿಮಗೆ ಪ್ರಿಫಿಕ್ಸಸ್ಸನ್ನು ಕೊಟ್ಬಿಟ್ಟು, ವರ್ಡು ಕೊಟ್ಬಿಟ್ಟು, ದೇ ಆರ್ ಟ್ರೈಂಗ್ ಟು ಪಿಕ್ ಟೆಲ್ ಯು ಟು ಪಿಕ್ ಔಟ್ ದಿ ರೈಟ್ ಆಪ್ಷನ್ ಅಂತ. ಅನ್ಇಂಟೆಲಿಜಿಬಲ್ ಮೀನ್ಸ್ ಸಂಬಡಿ ಹೂ ಈಸ್ ಲೈಕ್ ನಾಟ್ ಇಂಟೆಲಿಜೆಂಟ್. ಓಕೆ. ಹೂ ಈಸ್ ಅ ಡಲ್ ಪರ್ಸನ್ ಅಂತ ಹೇಳಿ. ಇಲ್ಲೆಜಿಬಲ್ ಮೀನ್ಸ್ ಒನ್ ಅಂದರೆ ಇಲ್ಲೆಜಿಬಲ್ ಹ್ಯಾಂಡ್ ರೈಟಿಂಗ್, ನಾಟ್ ಅ ಕ್ಲಿಯರ್ ಡರ್ಟಿ ಹ್ಯಾಂಡ್ ರೈಟಿಂಗ್. ದೆನ್ ಇಂಡೆಲಿಬಲ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಎರೇಸ್ಡ್ ಆರ್ ರಿಮೂವ್ಡ್. ದೆನ್ ಇನ್ಕಾರಿಜಿಬಲ್ ಸಮಥಿಂಗ್ ವಿಚ್ ಕೆನಾಟ್ ಬಿ ಕರೆಕ್ಟೆಡ್ ಅಟ್ ಆಲ್. ಯಾರನ್ನು ತಿದ್ದಕ್ಕಾಗೋದಿಲ್ವೋ that or that person is called as incorrigible. That which cannot be corrected is called incorrigible. This is a new word, so please understand and make note of this. Incorrigible. ಇದೆಲ್ಲ ನೋಡಿ ಹೊಸ ಪದ. illegible, il is the prefix in. Indelible and unintelligible and incorrigible. Nice words they are, so please make note of that. He has come across a lot of dash in his life. ಅವನ ಜೀವನದಲ್ಲಿ ಎಷ್ಟೋ ಒಂದು ದುರ್ಘಟನೆಗಳನ್ನು ನೋಡಿದ್ದಾನೆ ಅಂತ ಹೇಳಿ. ಲೆಟ್ ಅಸ್ ಸಿ. ಅನ್ಫಾರ್ಚುನೇಟ್ ನೋಡೋಣ. ಲಾಟ್ ಆಫ್ misfortunes, opportune and preposterous. ಯಾವ್ದು ಕರೆಕ್ಟ್ ವರ್ಡ್? ಅನ್ಫಾರ್ಚುನೇಟ್ ಇನ್ ಹಿಸ್ ಲೈಫ್ ಅಂತ ಹೇಳಿದ್ರೆ ಬರೋದಿಲ್ಲ. ಬಿಕಾಸ್ ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ ಅದೊಂದು ಅಡ್ಜೆಕ್ಟಿವ್. ಅದಾದಮೇಲೆ ನೌನ್ ಇರಬೇಕಲ್ಲಿ. ಹಿ ಹ್ಯಾಸ್ ಕಮ್ ಅಕ್ರಾಸ್, ಜೀವನದಲ್ಲಿ ಎಷ್ಟೋ ದುರ್ಘಟನೆಗಳನ್ನು ನೋಡಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಬರೀ ಅಂತ ಇದೆ, ಅನ್ಫಾರ್ಚುನೇಟ್ ಅಂತ ಮಾತ್ರ ಇದೆ, ಘಟನೆಗಳು ಅಂತ ಇಲ್ಲ ಅಲ್ಲಿ. ಬಟ್ ಇಲ್ಲಿ ಏನು ಬರಬೇಕು? ಮಿಸ್ಫಾರ್ಚ್ಯೂನ್ಸ್. ಆಪರ್ಚೂನ್ ಅಂದರೆ ಒಳ್ಳೆಯ ಅವಕಾಶಗಳು. ಪ್ರಿಪಾಸ್ಚರಸ್ ಅಂತ ಹೇಳಿದ್ರೆ ಡೇಂಜರಸ್ ಅಂತ ಹೇಳಿ. ಸೊ ಇದು ಯಾವುದು ಬರೋದಿಲ್ಲ. ಬಟ್ ಮಿಸ್ಫಾರ್ಚ್ಯೂನ್ಸ್, ಜೀವನದಲ್ಲಿ ಎಷ್ಟೋ ದುರ್ಘಟನೆಗಳನ್ನು ನೋಡಿ ಬಂದಿದ್ದಾನೆ. ಸೊ ಇಟ್ ಈಸ್ ಮಿಸ್ಫಾರ್ಚ್ಯೂನ್ಸ್. ಫಾರ್ಚ್ಯೂನ್ಸ್, misfortunes. Okay, then next one.
I cannot answer this question. ಇಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸರ್ಸೈಸ್. ಐ ಕೆನ್ ನಾಟ್ ಆನ್ಸರ್ ದಿಸ್ ಕ್ವೆಶ್ಚನ್. ಇಲ್ಲಿ ವರ್ಡ್ಸ್ ಕೊಟ್ಬಿಟ್ಟಿದ್ದಾರೆ, ನೀವೇ ಗೆಸ್ ವರ್ಕ್ ಮಾಡಿ. ದೇರ್ ಆರ್ ನೋ ಕ್ಲೂಸ್, ದೇರ್ ಆರ್ ನೋ ಆಪ್ಷನ್ಸ್. ಓಕೆ, ಇದೊಂಥರ ಎಕ್ಸಸೈಸ್ ನಿಮ್ಮ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನಲ್ಲಿ. ಹಾಗಾಗಿ ಇಲ್ಲಿ ನಾನು ಆಪ್ಷನ್ಸ್ ಕೊಡ್ತಾ ಇಲ್ಲ, ಅಂದರೆ ನಿಮಗೆ ಇಷ್ಟೊತ್ತಿಗಾಗಲೇ ಫೆಮಿಲಿಯರ್ ಆಗಿರಬೇಕು. ಇಲ್ಲಿ ಬಂದಾಗ ಯಾವ ಪ್ರಿಪೋಸಿಷನ್ ಬರಬೇಕು ಆಟೋಮ್ಯಾಟಿಕಲಿ ಯು ಮಸ್ಟ್ ನೋ ಅನ್ನೋದೇ ನಮ್ಮ ಎಕ್ಸ್ಪೆಕ್ಟೇಷನ್. ಸೊ ಐ ಕೆನ್ ನಾಟ್ ಆನ್ಸರ್ ಅಂತ ಹೇಳಿದಾಗ ನನಗಿದು ಆನ್ಸರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಡ್ಯಾಶ್ ಪಾಸಿಬಲ್ ಅಂದರೆ ಇಂಪಾಸಿಬಲ್, ಇದು ಸಾಧ್ಯನೇ ಇಲ್ಲ, ಇಟ್ ಈಸ್ ಇಂಪಾಸಿಬಲ್. ದೆನ್ Kate started crying because she was so dash happy. ಅವಳು ಅಳಕ್ಕೆ ಶುರು ಮಾಡಿದ್ಲು, ಯಾಕೆ ಅಂತ ಹೇಳಿದ್ರೆ because she was unhappy. I hope you are understanding now. Paul never waits in queues. ಕ್ಯೂ ಅಂದರೆ ಲೈನಲ್ಲಿ ನಿಂತ್ಕೊಳ್ಳೋದು, ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು. ಡೋಂಟ್ ಗೆಟ್ ಶಾಕ್ಡ್ ಬೈ ದ ವರ್ಡ್ ಸ್ಪೆಲ್ಲಿಂಗ್ ಹಿಯರ್. ಪಾಲ್ ನೆವರ್ ವೇಟ್ಸ್ ಇನ್ ಕ್ಯೂಸ್. ಅವನು ಕ್ಯೂ ಅಲ್ಲಿ ನಿಲ್ಲಕ್ಕೆ ಅವನಿಗೆ ಇಷ್ಟನೇ ಇಲ್ಲ, ಸಹನೆನೇ ಇಲ್ಲ. ಏನು ಅಂತಂದರೆ ಹೀ ಈಸ್ ಸೋ ಡ್ಯಾಶ್ ಪೇಷಂಟ್, ಹೀ ಈಸ್ ಸೋ ಇಂಪೇಷಂಟ್. ಸಹನೆನೇ ಇಲ್ಲ, ಅಸಹನೆ. ಅವನಿಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಅಂದರೆ ಇಟ್ ಈಸ್ ಅನ್ ಅಲರ್ಜಿ ಫಾರ್ ಹಿಮ್. ಸ್ಟೀಲಿಂಗ್ ಅದರ್ ಪೀಪಲ್ಸ್ ಮನಿ ಈಸ್ ಡ್ಯಾಶ್. ಇನ್ನೊಬ್ಬರ ಹಣ ಅಥವಾ ವಸ್ತುನ ಕದಿಯೋದು, ಇಟ್ ಈಸ್ ಏನು, ಇಮ್ ವಾಟ್, ಇಟ್ ಈಸ್ ಡಿಸ್ಆನೆಸ್ಟ್. Okay, it is something which is dishonest. Then she is dash familiar to this place. ಇವಳಿಗೆ ಈ ಒಂದು ಪ್ರದೇಶ ಅಪರಿಚಿತ. ಪರಿಚಿತ ಫೆಮಿಲಿಯರ್, ಅಪರಿಚಿತ ಅನ್ಫೆಮಿಲಿಯರ್. Unfamiliar to this place. When you dash write this paragraph, make it a bit shorter. ನೋಡಿ, again no clues there. When you dash write this paragraph, ನೀನು ಮತ್ತೆ ಅದನ್ನು ಬರೆದಾಗ ಮತ್ತು ಬರಿತೀಯಲ್ಲ, ಮೇಕ್ ಇಟ್ ಬಿಟ್ ಒಂದು ಸ್ವಲ್ಪ ಚಿಕ್ಕದಾಗಿ ಬರಿ ಅಂತ ಹೇಳಿದಾಗ ವಾಟ್ ವಿಲ್ ಯು ರೈಟ್? ವೆನ್ ಯು ರೀರೈಟ್ ದಿಸ್ ಪ್ಯಾರಾಗ್ರಾಫ್, ಮೇಕ್ ಇಟ್ ಅ ಬಿಟ್ ಶಾರ್ಟರ್. ಮೇರಿ ವಾಸ್ ವೇರಿಂಗ್ ಆ್ಯನ್ ಡ್ಯಾಶ್ ಹ್ಯಾಟ್. ಅವಳು ಯಾವ ಥರ ಹ್ಯಾಟ್ ಹಾಕ್ಕೊಂಡಿದ್ಲು? What type of a hat? You have to give the prefix usual, unusual. Yes, unusual, something which was not usual. She was wearing an unusual hat. Then I don't think you are right. I dash agree with you. ನೀನು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನಿಸ್ತಿಲ್ಲ. ಸೊ ಐ ಡೋಂಟ್ ಅಗ್ರಿ ವಿತ್ ಯು ಅನ್ನೋದಕ್ಕೇನು? ಐ ಡಿಸ್ಅಗ್ರಿ ವಿತ್ ಯು. I disagree with you completely. Then $1 million was given to the hospital by an dash known person. ಅಷ್ಟೊಂದು ಹಣ ಒಬ್ಬ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಕೊಟ್ಟ. $1 million was given to the hospital by an unknown person. ಓಕೆ, ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ ಅದನ್ನು ಕೊಟ್ಟ. ನಾವು ಒನ್ ಮೋರ್ ಟೈಪ್ ಆಫ್ ಎಕ್ಸಸೈಸ್. ಇದು ಎಕ್ಸಾಮ್ಗೆ ಈ ಥರ ಬರೋದಿಲ್ಲ, ಬಟ್ ಫಾರ್ ಪ್ರಾಕ್ಟೀಸ್ ಐ ಜಸ್ಟ್ ಗಾಟ್ ಸಮ್ ಟೇಬಲ್. ಹಾಗಾಗಿ ಲೆಟಸ್ ಇದೇನು ಅಂತ ಹೇಳಿದ್ರೆ ಒಂಥರ ಫಾಸ್ಟ್ ರೌಂಡ್ ಇರೋ ಥರ. ಓಕೆ, ನೀವೇನು ಹೇಳ್ತೀರಾ ನೋಡೋಣ. ಇದಕ್ಕೆ ನೀವು ಫಸ್ಟು ನೀವು ವರ್ಕೌಟ್ ಮಾಡಿ, ದೆನ್ ಯು ಕ್ಯಾನ್ ಜಾಯಿನ್ ಮೀ ಆ್ಯಂಡ್ ಸಿ ದಿ ಆನ್ಸರ್ಸ್. ಆಲ್ ರೈಟ್, ಈಗ ಲೆಟಸ್ ಕ್ವಿಕ್ಲಿ ವರ್ಕೌಟ್ ದಿ ವರ್ಡ್ಸ್. ರ್ಯಾಪ್ಗೆ ಏನು ಪ್ರಿಫಿಕ್ಸ್ ಮಾಡಿದೆ? ರ್ಯಾಪ್ ಮೀನ್ಸ್ ಟು ಕವರ್. ಏನಾದರೂ ಒಂದು ಕವರ್ ಮಾಡಿರೋದನ್ನ ವಿ ಕಾಲ್ ಇಟ್ ಆಸ್ ರ್ಯಾಪ್, ಆ್ಯಂಡ್ ಹಿಯರ್ ಇಟ್ ವಿಲ್ ಬಿ. ಸೊ ಇಲ್ಲಿ ಅನ್ರ್ಯಾಪ್, ಅನ್ ಈಸ್ ದ ಪ್ರಿಫಿಕ್ಸ್. ರ್ಯಾಪ್ ಅಂದರೆ ಕವರ್ ಮಾಡೋದು, ಅದನ್ನು ತೆಗೆದಿಡೋದನ್ನು ಅನ್ರ್ಯಾಪಿಂಗ್ ಅಂತ ಹೇಳ್ತೀವಿ. ಯೂಸ್, ಮಿಸ್ಯೂಸ್. ಓಕೆ, ಆರ್ ಡಿಸ್ಯೂಸ್ ಆಲ್ಸೋ. ಯಾವುದನ್ನು ಯೂಸ್ ಮಾಡೋದೇ ಇಲ್ವೋ, ಇದು ತಪ್ಪಾಗಿ ಯೂಸ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಮಿಸ್ಯೂಸ್. ಯಾವ್ದು ಯೂಸ್ ಮಾಡೋದೇ ಇಲ್ವೋ, ಇಟ್ ಈಸ್ ಕಾಲ್ಡ್ ಆಸ್ ಅ ಡಿಸ್ಯೂಸ್. ಅಗ್ರಿ, ಡಿಸ್ಅಗ್ರಿ. ಎಂಗೇಜ್, ಡಿಸ್ಎಂಗೇಜ್. Behave. Just please try. You can also start answering all these things. Behave, understand, fold, connect. Just take some time. If you can, you answer. Behave, misbehave. Understand,
ಮಿಸ್ಅಂಡರ್ಸ್ಟ್ಯಾಂಡ್. ಫೋಲ್ಡ್ ಅಂದರೆ ಮಡಚಿರುವಂಥದ್ದು, ಅದನ್ನು ತೆಗೆದಿಡೋದಕ್ಕೆ ಏನಂತೀವಿ? ಅನ್ಫೋಲ್ಡ್. ದೆನ್ ಕನೆಕ್ಟ್ ಇಟ್ ಕ್ಯಾನ್ ಬಿ ರೀಕನೆಕ್ಟ್ ಆಗ್ಬೋದು, ಮತ್ತೆ ಕನೆಕ್ಟ್ ಮಾಡೋವಂಥದ್ದು, ಅಥವಾ ಕನೆಕ್ಟ್ ಆಗಿರೋದನ್ನು ಮುರಿಯೋವಂಥದ್ದು, ಡಿಸ್ಕನೆಕ್ಟ್. ಓಕೆ, ಸೊ these are some type of exercises. Then next one, fix, unfix, prefix. ಫಿಕ್ಸ್ ಆಗಿರೋದನ್ನು ತೆಗೆಯೋದನ್ನು ಅನ್ಫಿಕ್ಸಿಂಗ್ ಇಟ್. ಈಕ್ವಲ್, ಅನ್ಈಕ್ವಲ್, ಇನ್ಯಾವುದೂ ಬರಲ್ಲ. ಲರ್ನ್, ರೀಲರ್ನ್, ಅನ್ಲರ್ನ್, ಓದಿರೋದನ್ನು ಮರ್ತು ಹೋಗೋದು ಬೇಕಂತ, ಅನ್ಲರ್ನ್. ಪ್ರೂವ್, ಡಿಸ್ಪ್ರೂವ್, ಕನೆಕ್ಟ್, ಐ ಥಿಂಕ್ ವಿ ಹ್ಯಾವ್ ಡನ್ ದಿಸ್, ಡಿಸ್ಕನೆಕ್ಟ್, ರೀಕನೆಕ್ಟ್, ಎಟ್ಸೆಟ್ರಾ. Then what is this? Okay, lucky is unlucky. Fair, unfair. ನ್ಯಾಯವಾಗಿರೋದನ್ನು ವಿ ಕಾಲ್ ಇಟ್ ಆ್ಯಸ್ ಬೀಯಿಂಗ್ ಫೇರ್. ಅನ್ಫೇರ್ ನ್ಯಾಯಬದ್ಧವಾಗಿರೋದಲ್ಲ. ದೆನ್ ಮೊಬೈಲ್, ಇಮ್ಮೊಬೈಲ್. ಆ್ಯಂಡ್ ಮೊಬೈಲ್ ಅಂದರೆ ಏನು? ಮೊಬೈಲ್ ಅಂದರೆ ಯಾವುದು ಮೂವ್ ಆಗುತ್ತೆ, ವಿಚ್ ಹ್ಯಾಸ್ ಗಾಟ್ ಮೂವ್ಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಮೊಬೈಲ್. ಯಾವುದು ಮೂವ್ ಆಗೋದಿಲ್ಲ, ಟ್ರೀಸ್ ಆರ್ ಇಮ್ಮೊಬೈಲ್, ಬಿಲ್ಡಿಂಗ್ಸ್ ಆರ್ ಇಮ್ಮೊಬೈಲ್, ಅಂದರೆ ವೇರ್ ದೆ ಕೆನಾಟ್ ಮೂವ್. ಸೊ ಮೊಬೈಲ್ ಅಂದರೆ ಅದು ಅರ್ಥ ಏನು? ವೇರ್ ದ ಫೋನ್ ಈಸ್ ಮೂವಿಂಗ್ ಅಂದರೆ ವೇರ್ ಎವರ್ ಯು ಗೋ ಇಟ್ ಮೂವ್ಸ್ ಅಲಾಂಗ್ ವಿತ್ ಯು ಅಲ್ವಾ? ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಮೊಬೈಲ್. ಓಕೆ, ಸೊ ದಟ್ ವಿಚ್ ಕೆನ್ ನಾಟ್ ಮೂವ್ ಈಸ್ ಕಾಲ್ಡ್ ಆಸ್ ಇಮ್ಮೊಬೈಲ್ ಅಷ್ಟೇ. ದೆನ್ ನೆಕ್ಸ್ಟ್ ಒನ್, ಸೆನ್ಸ್. ಹೇಳಿ, ಸೆನ್ಸ್, ನಾನ್ಸೆನ್ಸ್. ಫೈನ್. ಲೀಗಲ್, ಇಲ್ಲೀಗಲ್. ದೆನ್ ಫ್ರಾಸ್ಟ್ ಅಂದರೆ ಮಂಜು. ಓಕೆ, ಫ್ರಾಸ್ಟ್, ಡಿಫ್ರಾಸ್ಟ್. ನಿಮ್ಮ ರೆಫ್ರಿಜಿರೇಟರಲ್ಲಿ ಐಸ್ ಗಡ್ಡೆ ಆಗಿರುತ್ತಲ್ಲ, ಯು ಆರ್ ಡಿಫ್ರಾಸ್ಟಿಂಗ್ ಇಟ್. ದೆನ್ ಲೀಡ್, ದಾರಿ ತೋರಿಸೋದು. ಆಪೋಸಿಟ್ ಆಫ್ ದ್ಯಾಟ್ ಮಿಸ್ಲೀಡ್, ತಪ್ಪು ದಾರಿ ತೋರಿಸೋದು, ಮಿಸ್ಲೀಡ್. ಡಿಸ್ಗಸ್ಟಿಂಗ್ ಅಂದರೆ ಬಹಳ ಬೇಜಾರಾಗುವಂಥದ್ದು, ಡಿಸ್ಗಸ್ಟಿಂಗ್. ದೆನ್ ಲಾಜಿಕಲ್ means something which has got a reason. Logical, illogical. ಇಂಪಾರ್ಟೆಂಟ್, ಮುಖ್ಯವಾಗಿರುವಂಥದ್ದು, ಬಟ್ ಮುಖ್ಯತೆ ಇಲ್ಲದೆ ಇರುವಂಥದ್ದು ಅನ್ಇಂಪಾರ್ಟೆಂಟ್. ಓಕೆ, ಅನ್ಇಂಪಾರ್ಟೆಂಟ್. ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್. ಯಾರನ್ನಾದರೂ ನಾವು ಅವಮಾನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಡಿಸ್ರೆಸ್ಪೆಕ್ಟ್. ಓಕೆ, ದೆನ್ shall we go for more? Okay, I think that is the end of this concept. We have seen various types, like ಯಾವ ಥರ ಬರ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ. ಇಟ್ ಕಾಂಟ್ ಕಮ್ ಇನ್ ಟೇಬಲ್ಸ್ ಓನ್ಲಿ ವಾಸ್ ಫಾರ್ ಯೋರ್ ರೆಫರೆನ್ಸ್. ನಾವು ಬೇರೆ ಥರ ನೋಡಿದಾಗ ವಿ ಸಾ ಸಮ್ಟೈಮ್ಸ್ ಯು ಹ್ಯಾಡ್ ನೋ ಕ್ಲೂಸ್, ಜಸ್ಟ್ ಡೈರೆಕ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಇತ್ತು. ಆ್ಯಂಡ್ ದೆನ್ ಲೇಟರ್ ಸಮ್ ವೇರ್ ಯು ಹ್ಯಾಡ್ ದೀಸ್ ಚಾಯ್ಸಸ್ ಆಫ್ ದ ಪ್ರಿಪೋಸಿಷನ್ಸ್, ಆ್ಯಂಡ್ ದೆನ್ ವಿ ಆಲ್ಸೋ ಹ್ಯಾಡ್ yes, all these are with choices. Then some where you had the clues, okay, and it was easy for you to identify. So any type ಬರ್ಬೋದು, but it's a very beautiful and easy exercise. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್. ಸೊ ಪ್ಲೀಸ್ ಲರ್ನ್ ಇಟ್ ಆ್ಯಂಡ್ ಯು ವಿಲ್ ಸಿ ದಟ್ ಇಟ್ ಈಸ್ ಮೋರ್ ಫನ್ ನಾವು. ಓಕೆ, ಇಂಥ ಹೊಸ ಪದಗಳನ್ನೆಲ್ಲ ಕಲಿತಾಗ ನ್ಯಾಚುರಲಿ ವೆನ್ ಯು ಲರ್ನ್ ಅಟ್ಲೀಸ್ಟ್ ಅ ಫ್ಯೂ ವರ್ಡ್ಸ್ ಪರ್ ಡೇ, ವೋಂಟ್ ಯು ಬಿ ಹ್ಯಾಪಿ, ವೋಂಟ್ ಯು ಬಿ ಮೋರ್ ಕಾನ್ಫಿಡೆಂಟ್ ಅಲ್ವಾ? ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಇಂಥದ್ದೆಲ್ಲ ನಮ್ಗೆ ಹೊಸ ವಿಷಯ ತಿಳ್ಕೊಂಡಿದ್ದೀವಿ ಅಂತ ಹೇಳಿದಾಗ ನ್ಯಾಚುರಲಿ ಯು ವಿಲ್ ಗ್ರೋ ಅಲ್ವಾ? ಸೊ certainly please do all these exercises and see that you also progress in speaking English and appearing for the examination. So that is for today, and we'll meet you again soon. Okay, thank you.